ಗುರುಗಳ ಆಶೀರ್ವಾದದೊಂದಿಗೆ ನನ್ನ ಮಾತು ತುಂಬಾ ಔಪಚಾರಿಕವಾಗಿ ಇಂತಹ ವಿಷಯವನ್ನ ಮಂಡಿಸಬಾರ್ದು. ಹಾಗಾಗಿ ಹೆಚ್ಚು ಅನೌಪಚಾರಿಕವಾಗಿ ಮಾತು ಚರ್ಚೆ ನಡೆಸೋಣ. ವೆಲ್ತ್ ಆಫ್ ದ ನೇಷನ್ಸ್ ಅನ್ಕೊಂಡು ಆಡಮ್ ಸ್ಮಿತ್ ನ ಒಂದು ಪುಸ್ತಕ ಇದೆ. ನೀವು ಓದಲೇಬೇಕಾದಂತಹ 50 ಪುಸ್ತಕಗಳು ಅನ್ಕೊಂಡು ರಜಲ್ ಒಂದು ಲಿಸ್ಟ್ ಮಾಡಿದ್ದಾನೆ, ಬರ್ಟ್ರಾಂಡ್ ರಜಲ್. ಅದರಲ್ಲಿರುವಂತಹ ಒಂದು ಪುಸ್ತಕ ಇದೆ. ಅವನು ಬರೀತಾನೆ, 7ನೇ ಶತಮಾನದ ಭಾರತದಲ್ಲಿ ಯಾವುದೇ ಆಕ್ಯುಪೇಷನ್ ಮಾಡದೆ ಪ್ರತಿಯೊಬ್ಬರು ಮನೆ ಕಟ್ಟಿಕೊಂಡು ಊಟ ಮಾಡಿಕೊಂಡು ಇರಲಿಕ್ಕೆ ಬರುವಂತಹ ಆರ್ಥಿಕ ವ್ಯವಸ್ಥೆ ಇತ್ತು ಅಂತ ಬರೀತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಭಾರತದ ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. ನಂತರ ಭಾರತದ ವಿಸ್ತಾರ ಬಹಳ ಜಾಸ್ತಿ ಇತ್ತು. ಹಾಗಾಗಿ ಕಾಡಿನಲ್ಲಿ ಬೆಳೆದಂಥ ಹಣ್ಣುಗಳನ್ನ, ಖಾದ್ಯದ ವಸ್ತುಗಳನ್ನ ತಗೊಂಬಂದು ತಿಂದ್ರೂ ಸಹಿತ ಜನರು ಬದುಕಲಿಕ್ಕೆ ಆಗ್ತಿತ್ತು ಅಂತ ಬರೀತಾರೆ. 2 ವಿಷಯ. ಒಂದು, ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. 2ನೇದು, ಭಾರತದ ವಿಸ್ತೀರ್ಣ ಬಹಳ ಜಾಸ್ತಿ ಇತ್ತು. ವಿಸ್ತೀರ್ಣ ಪ್ರೊಡಕ್ಟಿವಿಟಿಗೆ ಸಂಬಂಧಪಡುವಂತಹದ್ದು, ಜನಸಂಖ್ಯೆ ಕನ್ಸಂಪ್ಷನ್ಗೆ ಸಂಬಂಧಪಡುವಂತಹದ್ದು. ಸಿಂಪಲ್ ಆಗಿದೆ. ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗಿ ಜನಸಂಖ್ಯೆಯ ಬಾಹುಳ್ಯ ಜಾಸ್ತಿ ಆಗ್ತಾ ಹೋದ್ರೆ ಯಾವುದೇ ಒಂದು ಸಿಸ್ಟಮ್ ಫೇಲ್ ಆಗ್ತದೆ. ಈ ರೀತಿ ಯಾವುದೇ ಸಿಂಪಲ್ ಎಕನಾಮಿಕ್ ಥಿಯರಿ ಇರುವಂತ ಮಾಸ್ ಗ್ರೇವ್ ಇವರೆಲ್ಲ ಇದ್ದಾರಲ್ಲ, ಇವ್ರು ಹಾಗೆ ಬರೀತಾರೆ. ಎಲ್ಲಿಂದ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು, ಈ ಮಾತನ್ನು ಪ್ರಾರಂಭ ಮಾಡಬೇಕು? ನಾನು ಈ ಮಾತನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಭಾರತ ದೇಶಕ್ಕೆ ಅನ್ಯ ಮತ ಚಿಂತನೆಗಳ ಆಗಮನದೊಂದಿಗೆ ಪ್ರಾರಂಭಿಸಿದೆ. ಒಂದು ಕಾರಣ ಇದೆ. ಅದು ಕ್ರಿಸ್ತ ಶಕ 7ನೇ ಶತಮಾನ ಭಾರತಕ್ಕೆ ಇಸ್ಲಾಂ ಬಂತು, ಕ್ರಿಶ್ಚಿಯಾನಿಟಿ ಬಂತು. ಇದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಹೋದರೆ ಕ್ರಿಸ್ತ ಪೂರ್ವ 6 ಅಂತ ಕೆಲವರು ಹೇಳ್ತಾರೆ, 6 3 1 ಅಂತ ಕೆಲವರು ಹೇಳ್ತಾರೆ. ಕಾಲ ನಿರ್ಣಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಯಹೂದಿಯರ ದೇವಸ್ಥಾನ ಧ್ವಂಸಗೊಳ್ಳುತ್ತದೆ, ಅಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಅವರು ಭಾರತಕ್ಕೆ ಬಂದ್ರು ಅನ್ನೋ ವಿಷಯದಲ್ಲಿ ಜಿಜ್ಞಾಸೆ ಇಲ್ಲ. ಯಾವ ಕಾಲಮಾನದಲ್ಲಿ ಬಂದ್ರು ಅನ್ನೋ ಬಗ್ಗೆ ಡ್ಯೂರೆಂಟ್ ಒಂದು ಹೇಳ್ತಾನೆ, ಎರ್ನಾಲ್ಡ್ ಟೈಂಬಿ ಇನ್ನೊಂದು ಹೇಳ್ತಾನೆ, ನಮ್ಮವರೇ ಆದಂಥ R.C. ಮಜುಮ್ದಾರ್ ಅವರು ಇನ್ನೊಂದನ್ನು ಹೇಳ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದಿಲ್ಲ. ಕ್ರಿಸ್ತ ಶಕ 7ನೇ ಶತಮಾನ, ಕ್ರಿಸ್ತ ಶಕ 1ನೇ ಶತಮಾನ, ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಪಾರ್ಸಿಗಳು ಈ ಭಾರತಕ್ಕೆ ಬಂದರು. ಯಾರ್ಯಾರು ಬಂದ್ರು? ಯಹೂದಿಯರು ಬಂದ್ರು, ಪಾರ್ಸಿಗಳು ಬಂದ್ರು, ಕ್ರಿಶ್ಚಿಯಾನಿಟಿ ಬಂತು. ನೆಹರು ಬರೀತಾರೆ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರೀತಾರೆ, ಭಾರತದ ಇತಿಹಾಸ ಪಕ್ಷಿ ನೋಟ ಅನ್ನುವಂಥ ಕನ್ನಡೀಕೃತ ಗ್ರಂಥ ಇದೆ. ಅದರಲ್ಲಿ ಬರೀತಾರೆ, ಕ್ರಿಶ್ಚಿಯಾನಿಟಿ ಕೇಮ್ ಟು ಇಂಡಿಯಾ ಬಿಫೋರ್ ಇಟ್ ಟಚ್ ದ ಲ್ಯಾಂಡ್ ಆಫ್ ಯುರೋಪ್ ಅಂತ ಬರೀತಾರೆ. ಅವರು ಬಂದರು. ಪರ್ವಕಾಲ 7ನೇ ಶತಮಾನ, ಭೈರಪ್ಪನವರು ಹೇಳುವಂಗೆ, ನಮ್ಮಲ್ಲಿಯವರೇ ಮಜುಮ್ದಾರ್ ಹೇಳುವವರಂಗೆ ಪರ್ವಕಾಲ ಅದು. ಅವರೆಲ್ಲರೂ ಯಾಕೆ ಇಲ್ಲಿಗೆ ಬಂದರು? ಭಾರತ ಸುಭಿಕ್ಷವಾಗಿತ್ತು ಅನ್ನೋ ಕಾರಣಕ್ಕೆ ಬಂದರು. ಪ್ರಾಫೆಟ್ ಮೊಹಮ್ಮದ್ ಅವರ ಪ್ರಾಜಿನಿ ಹುಸೇನ್ ಅಂತ ಹೇಳ್ತೇವಲ್ಲ ನಾವು, ಬ್ಯಾಟಲ್ ಆಫ್ ಕರ್ಬಾಲಾ ಅಂತ ಕರಿತೇವೆ. ಬ್ಯಾಟಲ್ ಆಫ್ ಕರ್ಬಾಲಾದಲ್ಲಿ ಪೆಟ್ಟನ್ನ ತಿಂದಂತ ಒಂದು ಪ್ರಾಜಿನಿ ಅವರು ಕನ್ಸಲ್ಟ್ ಮಾಡ್ತಾರೆ, ನಾವು ಎಲ್ಲಿಗೆ ಹೋದ್ರೆ ನಮ್ಮ ಪ್ರೊಟೆಕ್ಷನ್ ಆಗ್ತದೆ? ಅಲ್ಲಿರುವಂತ ಮೌಲ್ವಿ ಹೇಳ್ತಾನೆ, ಭಾರತಕ್ಕೆ ಹೋದ್ರೆ ಆಗ್ತದೆ. ಇಲ್ಲಿಗೆ ಬಂದ್ರು ಅವರು. ಪಾರ್ಸಿಗಳು, ಯಹೂದಿಯರು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು, ನಾವು ಅತಿಯಾದ ಜನಸಂಖ್ಯೆಯನ್ನ ಮಾಡಿಕೊಳ್ಳುವುದಿಲ್ಲ, ನೀವು ಕೊಡುವಂತ ಲಿಮಿಟೆಡ್ ಸ್ಪೇಸ್ನಲ್ಲಿ ಯಾರನ್ನೂ ಕನ್ವರ್ಟ್ ಮಾಡದೆ ಬದುಕ್ತೇವೆ ಎನ್ನುವಂತ ಅಶ್ಯೂರೆನ್ಸ್ ಅನ್ನು ಕೊಟ್ರಂತೆ. ಆ ಪ್ರಕಾರ ಅವರು ನಡ್ಕೊಂಡ್ರು. ಪಾರ್ಸಿಗಳ ಇಂದಿನ ಜನಸಂಖ್ಯೆ ಸುಮಾರು 66-67 ಸಾವಿರ ಅಂತ ಒಬ್ರು ಹೇಳ್ತಾರೆ, 91 ಸಾವಿರ ಅಂತ ಇನ್ನೊಬ್ರು ಹೇಳ್ತಾರೆ. ಗೂಗಲ್ನಲ್ಲಿ ನೀವು ನೋಡಿದರೆ ಅದು ಏನೇ ಇದ್ರೂ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಅವರು ನಮ್ಮ ದೇಶದ ತೊಂದರೆದಾಯಕ ಸಮಯದಲ್ಲಿ ದಾದಾಬಾಜಿ ಬಾಯಿ ನವರೋಜಿಯಿಂದ ಹಿಡಿದು ಇಲ್ಲಿವರೆಗೆ ಸೋಲಿ ಸೋರಾಬ್ಜಿಯವರೆಗೆ, ಪಾಲ್ಕಿವಾಲ, ಸೀರ್ವಾಯಿ, ಖೇರ್ಗಮ್ವಾಲ, ಸರ್ದಿನ್ ಶಾ ಮುಲ್ಲಾ ಅವರೆಲ್ಲರೂ ನಮ್ಮ ದೇಶಕ್ಕೆ ಕೊಡುಗೆಯನ್ನ ಕೊಡ್ತಾರೆ. ಯಾರೂ ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡಲ್ಲ. ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ಮಾಡಿಕೊಂಡು, ನಮ್ಮ ಮತ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು, ಪೊಲಿಟಿಕಲ್ ಸಿಚುವೇಶನ್ ನಮ್ಮ ಪರವಾಗಿ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂದ್ಕೊಂಡು ಎಂದೂ ಅವರು ಕೇಳ್ತಾರೆ. ಆ ರೀತಿ ಅವರು ಬದುಕಿದ್ರು. ಯಹೂದಿಗಳು ಸಹಿತ ಅದೇ ರೀತಿ ಅವರು ನಮ್ಮ ಕೇರಳದಿಂದ ಮೊನ್ನೆ ಹೋಗಿದ್ದಾರೆ. ಯಾಕೆಂದ್ರೆ ಯಹೂದಿಯವರ ಕಾನ್ಸ್ಟಿಟ್ಯೂಷನ್ದಲ್ಲಿ ಒಂದು ಆರ್ಟಿಕಲ್ ಇದೆ, ಯಾರ ಅಭಿದಮನಿಯಲ್ಲಿ ಯಹೂದಿ ರಕ್ತವು ಹರಿಯುತ್ತದೆಯೋ ಅವರೆಲ್ಲರಿಗೂ ಇಲ್ಲಿಗೆ ಇಸ್ರೇಲಿಗೆ ಬಂದು ನೆಲೆಸುವ ಮೂಲಭೂತ ಹಕ್ಕಿದೆ ಅಂತ ಅವರು ಸಂವಿಧಾನದಲ್ಲಿ ಬಿಡ್ಕೊಳ್ತಾರೆ. ನೇರವಾಗಿ ಅವರು ಅಂದ್ಕೊಂಡು ಹೋಗ್ಬಿಡು. ಟೆಸ್ಟ್ ಮಾಡ್ತಾರೆ, ನಿಮ್ಮ ಬ್ಲಡ್ ಯಹೂದಿ ಬ್ಲಡ್ ಇತ್ತು ಅಂದ್ರೆ ದಟ್ಸ್ ವೀಸಾ ಫಾರ್ ಯು. ನಾಟ್ ಓನ್ಲಿ ವೀಸಾ, ಯು ವಿಲ್ ಬಿ ಗಿವನ್ ಸಿಟಿಜನ್ಶಿಪ್ ದೇರ್, ಬಿಕಾಸ್ ಈಗ ಎಲ್ಲಿದ್ರೂ ಸಿಟಿಜನ್ಶಿಪ್ ಕೊಟ್ಬಿಡ್ತಾರೆ.
ಬೇರೆಯವರ ಬಗ್ಗೆ ನಾನು ಹೆಚ್ಚು ಹೇಳಲ್ಲ. ನೀವೆಲ್ಲ ಚಿಂತಕರು ಇವತ್ತಿನ ಪ್ರೆಷರ್ ಆಫ್ ವರ್ಕ್ ಅನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರಿ. ನಿಮಗೆ ಹೆಚ್ಚು ಹೇಳುವಂತ ಅಗತ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ. ಉಳಿದಂಥವ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂತ ಅಗತ್ಯ ಇಲ್ಲ. ಅಲ್ಲಿಗೆ ಮಾತು ಮುಗಿಸಕ್ ಬರಲ್ಲ. ನಮ್ಮ 1952ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ತಗೊಂಡು ಬಂತು. 1952 ಮೊದಲನೇದು. ಅದು ಹೇಗೆ ಪ್ರಾರಂಭ ಆಯ್ತು? 2, 3 ಬೇಕು, 4 ಮಕ್ಕಳು ಸಾಕು. ನೋಡಿ, 4 ಮಕ್ಕಳಿಗಿತ್ತದು. ಅದಾದ್ಮೇಲೆ ಬರ್ತಾ ಬರ್ತಾ 1, 2 ಬೇಕು, 3 ಮಕ್ಕಳು ಸಾಕು. ಅದೇ ರೀತಿ ಬರ್ತಾ ಇತ್ತು. ಇದು ಬರೀ ಸ್ಲೋಗಾನ್ ಆಗಿ ನಿಂತಿತ್ತು. ಬೆಳೆಯುವಂತಹ ಕೆಲವು ಸಮುದಾಯಗಳು ಬೆಳೀತಾನೇ ಹೋಗ್ಬಿಟ್ವು. ಇದನ್ನು ಒಪ್ಪಿ ನಡೆಯುವಂತಹ ಕೆಲವು ಸಮುದಾಯಗಳು ನಾವು ಜಾಸ್ತಿ ಮಕ್ಕಳನ್ನು ಮಾಡ್ಕೊಳೋದು ಬೇಡ, ಆದಷ್ಟು ಕಡಿಮೆ ಮಕ್ಕಳನ್ನು ಮಾಡ್ಕೊಳ್ಳೋಣ. ಕಡಿಮೆ ಮಕ್ಕಳಿದ್ರು ಅಂದ್ರೆ ಕ್ವಾಲಿಟಿ ಬ್ರೀಡ್ ಇರ್ತದೆ. ಬಹಳ ಬ್ರೀಡಿಂಗ್ ಆಯ್ತು ಅಂದ್ರೆ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಫ್ ದ ಬ್ರೀಡ್ ವಿಲ್ ಬಿ ಲೋ ಅಂತ ಬರೀತಾನೆ ಚಾರ್ಲ್ಸ್ ಡಾರ್ವಿನ್. ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂತ ಮೊದಲನೇ ಪುಸ್ತಕ ಇದೆ. ಒಂದು HMS ಬೀಗಲ್ ನಲ್ಲಿ ವಾಯೇಜಿಗೆ ಹೋದಾಗ ತಾನು ಮಾಡಿದಂತ ರಿಸರ್ಚ್ ಅದ ಫಲಶ್ರುತಿಯಾಗಿ ಆ ಪುಸ್ತಕ ತಯಾರಿ ಆಗ್ತದೆ. ಅದರಲ್ಲಿ ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಬರೀತಾನೆ. ನಿಮ್ಮ ಗೂಗಲ್ ನಲ್ಲಿ ನೋಡಿ. ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ದಲ್ಲಿ ಹೆಂಗಾಯ್ತು ಅಂದ್ರೆ ಜೀವ ಸಂಕುಲ ಕೋಟಿ ಕೋಟಿ ಕೋಟಿಗಟ್ಟಲೆ ಬಂದು ಬಿಡುತ್ತೆ. ಎಲ್ಲಿ ಕಾಲಿಟ್ರಲ್ಲಿ ಜೀವ ಸಂಕುಲ ಇತ್ತಂತ. ಯಾಕೆ ಹೆಂಗಾಯ್ತು ಅಂತ ಗೊತ್ತಿಲ್ಲ ಅಂತವನಿಗೆ. ಯಾಕೆ ನಾಶ ಆಯ್ತು ಅಂದ್ಕೊಂಡು ಬರೀತಾನೆ. ಅದು ಜೀವ ಸಂಕುಲದ ಬಾಹುಳ್ಯದಿಂದ ಅವುಗಳ ಅವಸಾನ ಆತು ಅಂತ ಬರೀತಾನೆ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ನಲ್ಲಿ. ಅಂದ್ರೆ ನಮ್ಮ ಭುವಿ ಇದು ಒಂದು ಪುಟ್ಟ ಪ್ರದೇಶ ನಮ್ದು. ನೀವು ವಿಶ್ವದ ಮಹಾನತೆಗೆ ಹೋಲಿಸಿದ್ರೆ ಇದು ಎಲ್ಲಿ ನಮ್ಮ ಸಮುದ್ರ ದಂಡೆಯಲ್ಲಿರುವಂತಹ ಒಂದೇ ಒಂದು ಕಾಳಿರುತ್ತಲ್ಲ, ಕಣ್ಣಲ್ಲಿ ಹಾಕೊಂಡ್ರೆ ಅಳಕದ ಸೈಜಿನ ಕಾಳು ಅಂತನೂ ಹೇಳಲ್ಲ ಭೂಮಿಗೆ, ಅಷ್ಟು ಚಿಕ್ಕದು ನಮ್ಮದು. ಇಲ್ಲಿ ಜೀವ ಸಂಕಲಗಳು ಹುಟ್ಟಿತು. ಅದೇ ರೀತಿ ಉತ್ಕ್ರಾಂತಿ ಆಯಿತು. ಕ್ರಾಂತಿ ಮುಂದಿಂದು ಅವಸಾನ, ಹುಟ್ಟು, ಬೆಳವಣಿಗೆ, ಬೀಳುವಿಕೆ. ಅದು ಎಲ್ಲರಿಗೂ ಆಗ್ತದೆ. ಯಾಕೆ ಬೀಳ್ತದೆ? ಯಾವುದೇ ಸಿಸ್ಟಮ್ ಆಯ್ತು, ಯಾಕೆ ಬೀಳ್ತದೆ? ಒಂದು, ನಮಗೆ ಇರುವಂತ ಲಿಮಿಟೆಡ್ ರಿಸೋರ್ಸಸ್ ಅನ್ನ ಗಮನದಲ್ಲಿಟ್ಕೊಂಡು ನಂಬರ್ ಆಫ್ ಕನ್ಸ್ಯೂಮರ್ಸ್ ಅನ್ನ ನಾವು ಡಿಸೈಡ್ ಮಾಡಬೇಕಾಗ್ತದೆ. ರಿಸೋರ್ಸಸ್ ಆರ್ ಲಿಮಿಟೆಡ್, ಕನ್ಸ್ಯೂಮರ್ಸ್ ಆರ್ they are outnumbering the resource value. ಏನಾಗ್ತದೆ? ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಇನ್ನೂ ಲಿಮಿಟೆಡ್ ಆಯಿತು ಅಂದ್ರೆ ಆ ಕಾಂಪಿಟೇಷನ್ ಕಾನ್ಫ್ಲಿಕ್ಟ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಬರೀತಾನೆ ದಾಸ್ ಕ್ಯಾಪಿಟಲ್ದಲ್ಲಿ. ಕಾರ್ಲ್ ಮಾರ್ಕ್ಸ್ ಬರೀತಾನೆ ಇದೆ. ಎಲ್ಲಿವರೆಗೆ ರಿಸೋರ್ಸಸ್ ಆರ್ ಅಬಂಡೆಂಟ್ ದೇರ್ ಮೇ ಬಿ ಕೋಆಪರೇಷನ್. ಮಾರ್ಕ್ಸ್ ಅಂಡ್ ಏಂಜಲ್ ಬರೆಯೋದು ದಾಸ್ ಕ್ಯಾಪಿಟಲ್ದಲ್ಲಿ. ವೇರ್ ದ ರಿಸೋರ್ಸಸ್ ಆರ್ ಇನ್ ಅಬಂಡೆನ್ಸ್ ಜನರಲಿ ದೇರ್ ವಿಲ್ ಬಿ ಕೋಆಪರೇಷನ್ ಬಿಟ್ವೀನ್ ದ ಕನ್ಸ್ಯೂಮರ್ಸ್. ವೆನ್ ರಿಸೋರ್ಸಸ್ ಕ್ರಂಚ್ ಆಕರ್ಸ್ ದ ಕೋಆಪರೇಷನ್ ಕನ್ವರ್ಟ್ಸ್ metamorphose into conflict. Competition then conflict. ಆ ರೀತಿ ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ನಾವು ನಿರ್ಧರಿಸಬೇಕಾಗ್ತದೆ. 1931ನೇ ಇಸ್ವಿಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಭಾರತದ ಬಗ್ಗೆ ಅಧ್ಯಯನ ಬೆಂಗಳೂರಿಗೂ ಬಂದಿದ್ರು. ಇಲ್ಲಿ ಒಂದು ಕ್ಲಬ್ ನಲ್ಲಿ ಒಬ್ಬ ಮೆಂಬರ್ ಆಗಿದ್ದು. ಅದ್ರ ಬಗ್ಗೆ ಒಂದು ಕೇಸ್ ಇದೆ. ನಾರಿಮನ್ ಅವರು, RF ನಾರಿಮನ್ ಅವರು ಒಂದು ಮೆನ್ಷನ್ ಮಾಡಿ ಬರೆದಾರೆ. ಸುಮಾರು ಒಂದು 7-8 ವರ್ಷದ ಹಿಂದೆ ಇರುವಂತಹ ಕೇಸ್. ಅವ್ರಿಗೆ ಇಲ್ಲಿ ಬಂದಾಗ ಕೇಳ್ತಾರೆ, ಸರ್, ಯು ಹ್ಯಾವ್ ಟ್ರಾವೆಲ್ಡ್ ವಿಡ್ತ್ ಅಂಡ್ ಬ್ರೆಡ್ತ್ ಆಫ್ ಇಂಡಿಯಾ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಂಡಿಯಾ ಆಸ್ ಎ ನೇಷನ್? ಅವಾಗ ಅವ್ರು ಹೇಳ್ತಾನೆ, ಇಂಡಿಯಾ is not a nation, it is mere population. ಯಾವಾಗಿದು? 1930ರ ದಶಕದಲ್ಲಿ ಭಾರತ, ಇಂದಿನ ಪಾಕಿಸ್ತಾನ, ಇಂದಿನ ಬರ್ಮಾ, ಇಂದಿನ ಬಾಂಗ್ಲಾ ಇದೆಲ್ಲ ಸೇರ್ಕೊಂಡು ಅಖಂಡ ಭಾರತ ಇದೆಯಲ್ಲ, ಆ ಭಾರತದಲ್ಲಿ ಇದ್ದಂತ ಜನಸಂಖ್ಯೆಯ ಬಗ್ಗೆ ಅವಾಗ ಹೇಳ್ತಾನೆ. ಅವಾಗಿನ ಜನಸಂಖ್ಯೆ ಸುಮಾರು 30 ಕೋಟಿ. ಭಾರತವನ್ನ ತುಂಡರಿಸಿ ಆಯ್ತು. ಭಾರತ ಮಾತೆಯನ್ನ ಸೈಡಿಗೆ ಇಟ್ಟೇವು ನಾವು. ತುಂಡರಿಸಿದ ಮೇಲೆ ಪಾಕಿಸ್ತಾನ, ನಂತರ 71ರಲ್ಲಿ ಬಾಂಗ್ಲಾದೇಶ ಆಯ್ತು. ಅವರಲ್ಲೂ ಸಹಿತ ಜನಸಂಖ್ಯೆ ಬೆಳೀತಾ ಹೋಯ್ತು. ಜನಸಂಖ್ಯಾ ಬಾಹುಳ್ಯದ ಕಾರಣವಾಗಿ ಬಾಂಗ್ಲಾದೇಶದ ನಿರ್ಮಾಣ ಆಯಿತು ಅನ್ಕೊಂಡು ಅಲ್ಲಿರುವಂತಹ ಕೆಲವು ಹಿಸ್ಟಾರಿಯನ್ಸ್ ಬರೆದಿದ್ದಿದೆ. One of the reasons for bifurcation of Pakistan into Pakistan, today's Pakistan and Bangladesh, but ಒಂದು ರೀಸನ್ ಭಾಷೆ, ಮತ್ತೊಂದು ಕಾರಣ ಅಲ್ಲಿ ಇಲ್ ಟ್ರೀಟ್ಮೆಂಟ್ ಆಗ್ತಿತ್ತು, ಡಿಸ್ಕ್ರಿಮಿನೇಷನ್ ಆಗ್ತಿತ್ತು, ಅದು ಒಂದು ಕಾರಣ. ಅದೇನೇ ಇರಲಿ, ಒನ್ ಆಫ್ ದ ರೀಸನ್ಸ್ ಏನು ಅಂದ್ರೆ ಎಕ್ಸೆಸಿವ್ ಪಾಪ್ಯುಲೇಷನ್. 1977ರಲ್ಲಿ ಕರ್ಣ ಸಿಂಗ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. 1977ನೇ ಇಸ್ವಿಯಲ್ಲಿ ಭಾರತದ ಜನಸಂಖ್ಯೆ ಸುಮಾರು 50ರಿಂದ 53
3 ಕೋಟಿ, ಕೆಲವರು 57 ಕೋಟಿ ಅಂತ ಹೇಳಿದ್ದಿದೆ. ಅವಾಗ ಕರ್ಣ ಸಿಂಗ್ ಅವರು ಹೇಳ್ತಾರೆ, ನಾನು ಅವ್ರ ಶಬ್ದವನ್ನೇ, ಇದು ಬರೀ ಭಾಷಣ ಅಲ್ಲ, ಯಾಕೆಂದ್ರೆ ಇದು ಚಿಂತನೆಗೆ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುವಂತ ಕೆಲಸ. ಹಾಗಾಗಿ ನಾನು ಬರೀ ಭಾಷಣ ಮಾಡಿ ಹೋಗಲ್ಲ, ಈಗ ಅಲ್ಲಿ ಸ್ವಲ್ಪ ಅದ್ರ ಮೇಲಿರುವಂತ ಅಥಾರಿಟೇಟಿವ್ ರಿಪೋರ್ಟ್ಗಳು ಏನಿದೆ ಅನ್ನೋದನ್ನ ಕೊಟ್ಬಿಟ್ಟು ಆದ್ರೂ ಸಹಿತ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಕರ್ಣ ಸಿಂಗ್ ಬರೀತಾರೆ, ವಿತ್ 1976 ರಿಪೋರ್ಟ್, ಇದು 77ರಲ್ಲಿ ಸಬ್ಮಿಟ್ ಆಗಿತ್ತು. ವಿತ್ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ, ಇಂಡಿಯಾ ಹ್ಯಾಸ್ ಅಬೌಟ್ 15% ಆಫ್ ದ ವರ್ಲ್ಡ್ಸ್ ಪೀಪಲ್. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಅವರ್ ಪಾಪ್ಯುಲೇಷನ್ ಆಸ್ ಆನ್ 1st January 1976 has crossed 600 million mark, 60 ಕೋಟಿ mark, and is now raising at the rate of well over 1 million per month. 10 ಲಕ್ಷ ಒಂದು ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ. ಅವಾಗ ಹೇಳಿದ್ದು, ಸಿನ್ಸ್ ಇಂಡಿಪೆಂಡೆನ್ಸ್ 250 millions have been added, that is equivalent to the entire population of Soviet Union, with 6 times the land area of India. ಸೋವಿಯತ್ ಯೂನಿಯನ್, ಅನ್ಡಿವೈಡೆಡ್ ಸೋವಿಯತ್ ಯೂನಿಯನ್ ಇತ್ತಲ್ಲ, USSR ಅಂತ ಕರೀತಿದ್ರಲ್ಲ, ಅದು ಭಾರತದ ವಿಸ್ತೀರ್ಣದ ಸುಮಾರು 6 ಪಟ್ಟಿತ್ತು. ಅದ್ರ ಜನಸಂಖ್ಯೆ ಕಡಿಮೆ ಇತ್ತು. ಇದು 77ರಲ್ಲಿ. ಮುಂದವರು ಬರೀತಾರೆ, ದ ಇನ್ಕ್ರೀಸ್ ಎವ್ರಿ ಇಯರ್ ಈಸ್ ನೌ ಈಕ್ವಲ್ ಟು ದ ಎಂಟೈರ್ ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ, ವಿಚ್ ಈಸ್ 2.5 times ದ ಸೈಜ್ ಆಫ್ ಅವರ್ ಕಂಟ್ರಿ. ಆಗಿನ ಆಸ್ಟ್ರೇಲಿಯಾ, ಅಲ್ಲಿಯ ಫಾಕ್ಲ್ಯಾಂಡ್ ಏನೇನೋ ಇದೆ ಅಲ್ಲ, ಅದು ಬಿಟ್ಕೊಂಡ್ರು ಸಹಿತ ಅದರ ನಮ್ಮ ಭಾರತದ 2.5 ಪಟ್ಟಿತ್ತಂತ ಅವ್ರ ಏರಿಯಾ. ಈಗ 2 ಅಂತ ಇಟ್ಕೊಳ್ಳಿ, ಜನಸಂಖ್ಯೆ ಎಷ್ಟು ಕಡಿಮೆ ಇದೆ ನೋಡಿ. ನಮ್ಮ ಜನಸಂಖ್ಯೆ ಹೆಂಗಾಗ್ಬೋದು ಹೋಗಿ ಅಲ್ವಾ? ಮಾಲ್ಥೂಸ್ ಒಂದು ಹೇಳ್ಬೇಕು, ಇದಕ್ಕಿಂತ ಮೊದಲಿಗೆ ಒಂದು ಸೆನ್, ಇಫ್ ದ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇನ್ಕ್ರೀಸ್ ಕಂಟಿನ್ಯೂಸ್ ಅನ್ಚೆಕ್ಡ್, ಅವರ ಪಾಪ್ಯುಲೇಷನ್ ಅಟ್ ದ ಟರ್ನ್ ಆಫ್ ದ ಸೆಂಚುರಿ ಮೇ ವೆಲ್ ರೀಚ್ ದ ಸ್ಟ್ಯಾಗರಿಂಗ್ ಫಿಗರ್ ಆಫ್ 1 billion ಅಂತ ಹೇಳಿ 100 ಕೋಟಿಗೆ ಸಮಾನ ಆಗ್ತದೆ. ಈ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ನಾವು ಹಾಲ್ಟ್ ಮಾಡಲಿಲ್ಲ ಅಂದ್ರೆ ಈ ರೀತಿ ಬೆಳ್ಕೊಳ್ತದೆ ಅಂತ ಹೇಳಿ. ನಾವೀಗ 1.46 ಬಿಲಿಯನ್ ಇದ್ದೇವೀಗ. ಗೂಗಲ್ ನಲ್ಲಿ ನೋಡ್ಕೊಳ್ಳಿ, ಇವತ್ತು ನೋಡ್ಕೊಂಡ್ ಬಂದೆ ನಾನು. 1.46 ಬಿಲಿಯನ್ ಇದ್ದೇವೆ. ಇದನ್ನ ಮಾಲ್ಥೂಸ್ ಅನ್ನುವಂತ 17-18ನೇ ಶತಮಾನದ ಒಬ್ಬ ಚಿಂತಕ ಭಾರತದ ಬಗ್ಗೆ, ಅವಾಗ ಇನ್ನೂ ಬಹಳ ಕಡಿಮೆ ಜನಸಂಖ್ಯೆ ಇತ್ತು, ಅವಾಗೆ ಅವ ಬರೀತಾನೆ. ಮಜಾ ಇದೆ, ನಾನು ಅದು ನಿಮ್ಗೆ ತಿಳ್ಕೊಂಡು ಹೇಳ್ತೀನಿ, ತೋರಿಸ್ತೀನಿ. ಅವನ ಹೆಸರು ಥಾಮಸ್ ರೂಬರ್ಟ್ ಮಾಲ್ಥೂಸ್ ಅಂತ. 1766ರಿಂದ 1834ರವರೆಗೆ ಅವನ ಜೀವಿತ ಕಾಲ. ಅವನು 1798ನೇ ಇಸ್ವಿಯಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಡ್ತಾನೆ ರಾಣಿಗೆ. ಆ ರಿಪೋರ್ಟ್ ನಲ್ಲಿ ಹೀಗೆ ಹೇಳ್ತಾನೆ, ಸೆಂಟೆನ್ಸ್, ದ ರೇಷಿಯೋ ಆಫ್ ಇನ್ಕ್ರೀಸ್ ಟು ಶಾರ್ಟ್ ಆಫ್ ಅಟ್ಮೋಸ್ಟ್ ಪವರ್ ಆಫ್ ದ ಪಾಪ್ಯುಲೇಷನ್, yet as the result of actual experience we will take as our rule and say, this is important, that population when unchecked goes on doubling itself every 25 years or increase in a geometrical ratio. ಪ್ರತಿ 25 ವರ್ಷದ ಕಾಲಾವಧಿಯಲ್ಲಿ ನೀವು ಅದು ನೋಡಿದ್ರೆ, ಇವತ್ತು 10 ಕೋಟಿ ಇತ್ತು ಅಂದ್ರೆ ಅದು 12.5 ಕೋಟಿ ಆಗ್ತದೆ. 12.5 ಕೋಟಿಯಿಂದ ಮತ್ತೆ 25 ವರ್ಷ ಇಟ್ಕೊಂಡ್ರೆ ಅದಕ್ಕೆ ಮತ್ತೆ 25% ಡಬಲ್ ಆಗ್ತದೆ, 25 ಕೋಟಿ ಆಗ್ತದೆ. ಜಿಯೋಮೆಟ್ರಿಕಲ್ ಪ್ರಪೋರ್ಷನ್ ಅಂತ ಹೇಳ್ತಾನೆ. 25% ಅಲ್ಲ, 25 ಇಯರ್ಸಿಗೆ ಒಂದ್ಸಾರಿ ಒಟ್ಟು ಜನಸಂಖ್ಯೆ ನೀವು ಇಟ್ಕೊಂಡ್ರಿ ಅಂದ್ರೆ ಅದರ 100% ಆಗ್ತದೆ ಜಾಸ್ತಿ. ಅವಾಗ ಹೇಳಿದ ನಾವು ಮಾಲ್ಥೂಸ್ 1798ರಲ್ಲಿ ಹೇಳಿದ ನಾವು. ಆದ್ರೆ ನಾವು ಇದರಿಂದ ಪಾಠವನ್ನ ಕಲಿತಿದ್ದೇವಾ? ನಾವು ಭ್ರಮೆಯಲ್ಲಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಒಂದು ಪ್ರೊಡಕ್ಟಿವ್ ಯೂನಿಟ್ ಅವನು. ಹಾಗಾಗಿ ಅವನನ್ನು ಪ್ರೊಡಕ್ಟಿವ್ ಯೂನಿಟ್ ಆಗಿ ನಾವು ಉಪಯೋಗಿಸಿದ್ವಿ ಅಂದ್ರೆ ಭಾರತ ವಿಜೃಂಭಿಸ್ತದೆ, ಬೆಳೆದು ಬಿಡುತ್ತದೆ ಅನ್ನುವಂತ ಭ್ರಮೆಯಲ್ಲೇ ಇದ್ದೇವೆ ನಾವು. ಇದನ್ನ ನೆಹರು ಹೇಳಿದ್ದಿದೆ, ಇಂದಿರಾ ಗಾಂಧಿ ಹೇಳಿದ್ದಿದೆ, ಟಿ ಕೃಷ್ಣಮಾಚಾರಿ ಹೇಳಿದ್ದಿದೆ, ಕುಮಾರ ಮಂಗಲಮ್ಮು ಹೇಳಿದ್ದೆ, ಇಂದಿರಾ ಗಾಂಧಿನೂ ಹೇಳಿದ್ದಿದೆ ಅಮೆರಿಕಕ್ಕೆ ಹೋದಾಗ. ಪಾಪ್ಯುಲೇಷನ್ ಈಸ್ ನಾಟ್ ಎ ಪ್ರಾಬ್ಲಮ್. ನಮ್ಮ ಧುರೀಣರು, ನಮ್ಮ ಅಧಿಕಾರದ ಚುಕ್ಕಾಣಿ ಹಿಡಿದಂತ ವ್ಯಕ್ತಿಗಳು ಈ ರೀತಿ ಪೆದ್ದು ಮಾತಾಡಿದರೆ ಇವತ್ತಿನ ಜನಸಂಖ್ಯಾ ಬಾಹುಳ್ಯದ ಉಲ್ಬಣದ ಕಾರಣ ಆಗಿ ನಿಂತ್ಕೊಳ್ತಾರೆ. ಜನಸಂಖ್ಯೆ ಆಗಲಿ ಬಿಡಿ, ನಮಗೇನಾಗೋದಿದೆ? ಅದಕ್ಕೊಂದು 11,258 ಸೈಂಟಿಸ್ಟ್ ಆಲ್ ಓವರ್ ದ ಗ್ಲೋಬ್ ಎಲ್ಲರೂ ಸೇರಿ 11,258 ಜನ ಒಂದು ಪೇಪರಿಗೆ ಸೈನ್ ಹಾಕಿ, ಎಲ್ಲರೂ ಸ್ಕಾಲರ್ಸ್ ಅವರು, ಕಳಪೆ ಜನ ಅಲ್ಲ, ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಪ್ರೊಫೌಂಡ್ಲಿ ಟ್ರಬಲಿಂಗ್ ಸೈನ್ಸ್ ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಸಸ್ಟೇನ್ಡ್ ಇನ್ಕ್ರೀಸಸ್ ಬೋತ್
both human and ruminant livestock population, per capita meat production, world gross domestic product, global tree cover loss, fossil fuel consumption, the number of air passengers arrived, carbon dioxide emission. Measures have to be taken on war footing to check the population growth all over the world and more particularly in the third world. ಆ ರೀತಿ ರಿಪೋರ್ಟ್ ಅನ್ನ UNOದ ಸೆಕ್ರೆಟರಿಗೆ ಕೊಟ್ಟಾರೆ. ಎಷ್ಟು ಜನ? 11,258 ವಿಜ್ಞಾನಿಗಳು ಕೊಟ್ಟಂತ ರಿಪೋರ್ಟ್. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರಾಜೆಕ್ಟ್ ಅಂದ್ಕೊಂಡು ಬಂದಿದೆ 2011ರದ್ದು. ಅದರಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಟ್ ಟುಕ್ hundreds of thousands of years for the world population to grow to 1 billion. Then in another 200 years or so, it grew 7-fold. In 2011, it reached 8 billion. ಬರೀ 100 ಕೋಟಿ ಆಗಲಿಕ್ಕೆ ಸಾವಿರಾರು ವರ್ಷ ಹಿಡಿತಂತೆ. ಆದ್ರೆ ಬರೀ 200 ವರ್ಷದ ಕಾಲಾವಧಿಯಲ್ಲಿ 800 ಕೋಟಿಗೆ ಬಂದು ನಿಂತಿದೆ. ಇದು ಭಯಾನಕ ವಿಷಯ ಅಂತ ರಿಪೋರ್ಟ್ ಕೊಡ್ತದೆ. ಹಾಗಾದ್ರೆ ನಾವೇನ್ ಮಾಡಿದ್ದೇವಪ್ಪ? ನಮಗೆ ಏನ್ ಸಮಸ್ಯೆ ಆಗ್ತದೆ ಪಾಪ್ಯುಲೇಷನ್ ಆಗೋದ್ರಿಂದ ಅನ್ಕೊಂಡು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಬಹಳ ಸುಂದರವಾಗಿ ಹೇಳಿದೆ. ರಿಯಲಿ ಬಹಳ ಸುಂದರವಾಗಿ ಹೇಳಿದೆ. ನಾನು ಅದನ್ನ ಹೇಳಲೇಬೇಕು. ಅದು ಕೇಸ್ ಏನಿತ್ತಪ್ಪ ಅಂದ್ರೆ, 2ಕ್ಕಿಂತ ಜಾಸ್ತಿ ಮಕ್ಕಳು ಇತ್ತು ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ದಲ್ಲಿ ಕಾಂಟೆಸ್ಟ್ ಮಾಡ್ಲಿಕ್ಕೆ ಬರಲ್ಲ, ಮೆಂಬರ್ ಆಗ್ಲಿಕ್ಕೆ ಬರಲ್ಲ, ನಿಮ್ಮ ಲೋಕಲ್ ಬಾಡಿಯ ಪದಾಧಿಕಾರಿ ಆಗ್ಲಿಕ್ಕೆ ಬರಲ್ಲ, ಸದಸ್ಯ ಆಗ್ಲಿಕ್ಕೆ ಬರಲ್ಲ. ಸಬ್ಜೆಕ್ಟ್ ಎಕ್ಸೆಪ್ಟ್ ವೇರ್ ದಿ ಟ್ವಿನ್ಸ್ ಆರ್ ಬಾರ್ನ್, ಟ್ರಿಪ್ಲೆಟ್ಸ್ ಆರ್ ಬಾರ್ನ್ ಅಂತವಿದ್ದವು ಮಾತ್ರ ಮಾಡಿಕೊಳ್ಳಿಕ್ಕೆ ಬರುವಂತ ಅಂತ ಒಂದು ಕಾನೂನನ್ನ ಹರಿಯಾಣ ಸರ್ಕಾರ ಮಾಡಿ. ಆ ಕಾನೂನನ್ನ ಜಾವೇದ್, ನೀವೆಲ್ಲ ಕೇಸ್ ನೆನ್ಪಿಟ್ಕೋಬೇಕಲ್ಲ ಸರಿಯಾಗಿ, ಹಾಗಾಗಿ ಒತ್ತಿ ಹೇಳ್ತಾ ಇದ್ದೇನೆ ನಾನು. ಜಾವೇದ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಯಾರು ಚಾಲೆಂಜ್ ಮಾಡಿದ್ರು? ಜಾವೇದ್ ಅನ್ನುವಂಥವನು ಇದನ್ನ ಚಾಲೆಂಜ್ ಮಾಡಿದ. ನಮಗೆ ಮಕ್ಕಳನ್ನ ಎಷ್ಟು ಪಡ್ಕೋಬೇಕು ಅನ್ನೋದು ನಮ್ಮ ಸ್ವಾತಂತ್ರ್ಯ. ಇಷ್ಟೇ ಮಕ್ಕಳನ್ನ ಪಡ್ಕೋಬೇಕು, ಇಷ್ಟೇ ಮಕ್ಕಳನ್ನ ಬಿಟ್ಕೋಬೇಕು ಅನ್ನುವಂಥ ಕಾನೂನು ಮಾಡ್ದಂಗಿದೆ ಇದು ಅಸಂವಿಧಾನಿಕ. ಅವಾಗ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡುತ್ತದೆ. 2003 8 SCC 369, 2003 8 SCC 369. ಇದು ಎಸ್ಪೆಷಲಿ ಲಾಯರ್ಸ್, ಲಾ ಸ್ಟೂಡೆಂಟ್ಸ್, ನೀವೆಲ್ಲ ಇವರಿಗೆ ಅಭಿರುಚಿ ಬರ್ತದೆ. ಕಾಮನ್ ಮ್ಯಾನಿಗೆ ಅಭಿರುಚಿ ಬರಲಿಕ್ಕಿಲ್ಲ. ಒಂದು ಪ್ಯಾರಾಗ್ರಾಫ್ ಓದ್ತೇವೆ. We have already stated that one of the objects of the enactment is to popularize family welfare, family planning program. This is consistent with the National Population Policy. Fundamental rights are not to be read in isolation. They have to be read along with the charter and directive principles of state policy. Fundamental duties enshrined in Article 51A. Under Article 38, states shall strive to promote the welfare of the people in developing a social order, empowering a distributive justice, social, economic and political. Under Article 47, states shall promote with special care the educational and economic interests of the weaker sections of the people, SC, ST, OBC ಇವರೆಲ್ಲ ಬರ್ತಾರಲ್ಲ, ಅವರನ್ನು ಅಪ್ಲಿಫ್ಟ್ ಮಾಡುವ ಪ್ರಯತ್ನ ಮಾಡಬೇಕಾಗ್ತದೆ. In particular, constitutionally downtrodden. Under Article 47, the state shall regard the raising of the level of nutrition and standard of living of its people and improvement of public health as among its primary duties. This is important. None of these lofty ideals can be achieved without controlling the population, in as much as our materialistic resources are limited and the claimants are many. The concept of sustainable development, which emerges as a fundamental duty from the several clauses of Article 51 capital A2, dictates the expansion of population being kept within reasonable bounds ಅಂತ 2003 ಇಸ್ವಿಯಲ್ಲಿ. ಇದಕ್ಕಿಂತ ಸ್ವಲ್ಪ ಮೊದಲಿಗೆ ನೀವು ಲಾ ಸ್ಟೂಡೆಂಟ್ಸ್ ಎಲ್ಲ ಇದ್ದಾಗ ನರ್ಗೇಶ್ ಮಿರ್ಜಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಅನ್ಕೊಂಡು ಒಂದು ಕೇಸ್ ಓದಿ. ಏರ್ ಹೋಸ್ಟೆಸ್ ಅನ್ನ ಚೂಸ್ ಮಾಡುವಾಗ ಸಾಮಾನ್ಯವಾಗಿ ಸ್ವಲ್ಪ ಸ್ಪೃದ್ರೂಪಿಗಳನ್ನ ಚೂಸ್ ಮಾಡ್ತಿದ್ರು. ಅದರಲ್ಲಿ ಒಂದು ರೂಲಿಂಗ್, ಸರ್ವಿಸ್ ರೂಲ್. ಅವಳು ಪ್ರೆಗ್ನೆಂಟ್ ಆದ್ಲು ಅಂದ್ರೆ ಇಟ್ ಈಸ್ ಎ ಗ್ರೌಂಡ್ ಫಾರ್ ಡಿಸ್ಚಾರ್ಜಿಂಗ್ ಹರ್ ಫ್ರಾಮ್ ಸರ್ವೀಸ್ ಅಂತ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಜಡ್ಜ್ಮೆಂಟ್ ತೀರ್ಮಾನ ಆಯ್ತು, ಮೊಕದ್ದಮೆಯ ತೀರ್ಮಾನ ಆಯಿತು. ಏರ್ ಇಂಡಿಯಾ ವರ್ಸಸ್ ನರ್ಗೇಶ್ ಮಿರ್ಜಾ ಅಂತ AR 1981
AC 1829 81 ಹೇಳ್ತಾ ಇದ್ದೀನಿ. ನಿಮ್ಗೆ ಆಗ್ಲೇ ಹೇಳಿದ್ದು 2003, ಸುಮಾರು 20 ವರ್ಷದ ಗ್ಯಾಪ್ ನಲ್ಲಿ ನಾ ಹೇಳಿದ್ದು. ಈಗ 20 ವರ್ಷ ನಿಮ್ಗೆ ಹಿಂದೆ ಹೋಯ್ತಾ ಇದ್ದೀನಿ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ನೋಡಿ, ವೆನ್ ದ ಎಂಟೈರ್ ವರ್ಲ್ಡ್ ಈಸ್ ಫೇಸ್ಡ್ ವಿತ್ ದ ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಇಟ್ ವಿಲ್ ನಾಟ್ ಓನ್ಲಿ ಬಿ ಡಿಸೈರಬಲ್ ಬಟ್ absolutely essential for every country to see the family planning program is not only whipped up but maintained at sufficient level so as to meet the danger of overpopulation which if not controlled, ನೋಡಿ ಕಾಷನ್ ಮಾಡ್ತಾ ಇದೆ, which if not controlled may lead to serious social and economic problems throughout the world in general, India in particular. ಇದು 83ನೇ ಇಸ್ವಿಯಲ್ಲಿ ಹೇಳಿದ್ದು. ನಾನು ಸುಮಾರು 2.5 ವರ್ಷದ ಹಿಂದೆ ನಮ್ಮ ಹೈಕೋರ್ಟ್ ನಲ್ಲಿ ಡೆತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾತಾಡುವಂತಹ ಆಸ್ಪದ ಸಿಕ್ಕಿದೆ. ಕಾನ್ಸ್ಟಿಟ್ಯೂಷನ್ಗಳ ಅವಸಾನ ಯಾಕಾಗ್ತದೆ? ನಾನಲ್ಲಿ ಐ ಹ್ಯಾಡ್ ಕೋಟೆಡ್ ಒಬ್ಬ ಅಮೆರಿಕನ್ ಜೋಸೆಫ್ ಸ್ಟೋರಿ ಅನ್ನುವಂಥ ಅಮೆರಿಕಾದ ಸುಪ್ರೀಂ ಕೋರ್ಟದ ಜಡ್ಜು ಮತ್ತು ಇತಿಹಾಸಜ್ಞ, ಅವನನ್ನ ಕೋಟ್ ಮಾಡಿದ್ದೆ ನಾನು. ಅವಾಗ ಮೋಸ್ಟ್ಲಿ ನರಗುಂದ್ರ ಬಂದಿದ್ರು, ಶಶಿಕಾಂತ್ ಇದ್ರು, ಅನೇಕ ಸ್ನೇಹಿತರೆಲ್ಲ ಇದ್ರು. ಆ ಟೈಮ್ ನಲ್ಲಿ ಕೋರ್ಟ್ ನಲ್ಲಿ ನಡೆದಿತ್ತು. ಯಾಕೆ ಕಾನ್ಸ್ಟಿಟ್ಯೂಷನ್ಗಳು ಮರ್ಡರ್ ಆಗ್ತಾವೆ, ಯಾಕೆ ಅವುಗಳು ಸುಯಿಸೈಡ್ ಮಾಡ್ಕೊಳ್ತಾವೆ ಅನ್ನುವಂಥ ಪದಬಂಧಗಳನ್ನ ನಾನು ಉಪಯೋಗಿಸಿದ್ದೆ. ಅವುಗಳನ್ನ ನಾನು ಆ ಜೋಸೆಫ್ ಸ್ಟೋರಿಯ ರೈಟ್ ಅಪ್ ನಿಂದ ತಗೊಂಡಿದ್ದೆ. ಅವನು ಡೆಮಾಕ್ರಸಿ ಬಗ್ಗೆ ಹೇಳಿದ್ದ, ಬಹಳ ಇಂಪಾರ್ಟೆಂಟ್. ದೇರ್ ಈಸ್ ನೋ ಡೆಮಾಕ್ರಸಿ ವಿಚ್ ವಾಸ್ ನಾಟ್ ಮರ್ಡರ್ಡ್. ಮತ್ತೊಂದು ಕಡೆ ಕಾನ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸ್ತಾನೆ. ದೇರ್ ಈಸ್ ನೋ ಕಾನ್ಸ್ಟಿಟ್ಯೂಷನ್ ದಟ್ ವಾಸ್ ನಾಟ್ ಮರ್ಡರ್ಡ್ ಅಂಡ್ ದೋಸ್ ಹೂ ವೇರ್ ನಾಟ್ ಮರ್ಡರ್ಡ್ ದೇ ಕಮಿಟೆಡ್ ಸುಯಿಸೈಡ್ ಅಂತ ಬರೀತಾನವ. ಅಂದ್ರೆ ಸಂವಿಧಾನಗಳು ಶಾಶ್ವತ ಅಲ್ಲ. ಹಾಗಾದ್ರೆ ಸಂವಿಧಾನಗಳು ಸಾವಾಗಲಿಕ್ಕೆ ಹಲವು ಕಾರಣಗಳಲ್ಲಿ ಒಂದು ಕಾರಣ ಪಾಪ್ಯುಲೇಷನ್ ಗ್ರೋತ್, ಓವರ್ ಪಾಪ್ಯುಲೇಷನ್. ನೀವು ನೋಡಿದಿಲ್ಲ, ನಾನು ಅನೇಕ ಕಡೆ ಹೇಳಿರ್ತೀನಿ, ಜೆ ಸ್ಟಾಕ್ ನಿಂದ ಕೋಟ್ ಮಾಡ್ತಿರ್ತೀನಿ. ಇಂಟರ್ನ್ಯಾಷನಲ್ ಲಾ, ನೇಷನ್ ಅಂದ್ರೆ ಕಾನ್ಸೆಪ್ಟ್ ಆಫ್ ನೇಷನ್ ಅನ್ನ ವಿಜುವಲೈಸ್ ಮಾಡಿದ್ರು ಆ ಟೈಮ್ ಸರ್ ಜಾನ್ ಮುನ್ರೋ ಅಂತ ಅವನೇ. ಅವಲ್ಲಿ ಮಾಂಟೆವಿಡಿಯೋ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಲಾ ನಿಮಗೆ ಗೊತ್ತಿದೆ. ನೇಷನ್ ಅನ್ನಲಿಕ್ಕೆ 4 ಯಾರ್ಡ್ ಸ್ಟಿಕ್ ಇಟ್ಕೊಂಡಾರು, ಕ್ರೈಟೀರಿಯಾ ಇಟ್ಕೊಂಡಾರು. ಏನು? ದ ಫಸ್ಟ್ ಒನ್ ಈಸ್ ಡಿಫೈನ್ಡ್ ಟೆರಿಟರಿ. ಒಂದು ಡಿಫೈನ್ಡ್ ಟೆರಿಟರಿ ಬೇಕಲ್ಲ. ಆ ರೀತಿ ಇಲ್ಲದಂಗೆ ಎಕ್ಸೆಪ್ಷನ್ ಅಂದ್ರೆ ಇಸ್ರೇಲ್ ಒಂದೇ, ಅದಕ್ಕೆ ಡಿಫೈನ್ಡ್ ಟೆರಿಟರಿ ಇಲ್ಲ, ಅದು ಬೆಳ್ಕೋತ ಹೋಗ್ತಿರ್ತದೆ, ನಾವು ಕಳ್ಕೋತ ಹೋಗ್ತಿರ್ತೇವೆ. ಇಷ್ಟ ಡಿಫರೆನ್ಸ್. ಭಾರತಕ್ಕೆ ಇಸ್ರೇಲಿಗೆ ಇರುವಂತ ಒಂದು ಡಿಫರೆನ್ಸ್ ಕಂಡಿಡಿದೆ ನಾನು. ಭಾರತದ ನಕಾಶ ಕ್ಷೀಣಿಸ್ತಾ ಹೋಗ್ತದೆ, ಸ್ಕ್ವೀಸ್ ಆಗ್ತಾ ಹೋಗ್ತದೆ. ಇಸ್ರೇಲ್ದ ನಕಾಶ ದೊಡ್ಡದಾಗ್ಕೋತ ಹೋಗ್ತದೆ. 6 ವಾರ್, 6 ಡೇ ವಾರ್, 3 ಡೇಸ್ ವಾರ್, 1 ಇಯರ್ ವಾರ್, ಈಗ 4 ಇಯರ್ಸ್ ವಾರ್ ಬೆಳೀತಾ ಹೋಗ್ತದೆ. ನಮ್ಮಲ್ಲಿ ವಾರ್ ಆಗ್ಲಿ ಬಿಡ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ. ಒಂದೇದು ಡಿಫೈನ್ಡ್ ಟೆರಿಟರಿ ಇರಬೇಕು, ಎರಡನೇದು ಸೆಟಲ್ಡ್ ಪಾಪ್ಯುಲೇಷನ್ ಇರಬೇಕು, ಮೂರನೇದು ಒಂದು ಲೆಜಿಟಿಮೇಟ್ ಗವರ್ಮೆಂಟ್ ಇರಬೇಕು, ನಾಲ್ಕನೇದು ಆ ಗವರ್ಮೆಂಟ್ ಶುಡ್ ಹ್ಯಾವ್ ಕೆಪಾಸಿಟಿ ಟು ಹ್ಯಾವ್ ಇಂಟರ್ನ್ಯಾಷನಲ್ ಇಂಟರ್ಕೋರ್ಸ್. ವರ್ಲ್ಡ್ ಜೊತೆ ಟ್ರೇಡ್ ಕಾಮರ್ಸ್ ಎಲ್ಲ ಮಾಡ್ಲಿಕ್ಕೆ ಬರಂಗಿರ್ಬೇಕು, ಟ್ರೀಟಿ ಮಾಡಂಗಿರ್ಬೇಕು, ಕಾಂಟ್ರಾಕ್ಟ್ ಮಾಡಂಗಿರ್ಬೇಕು, ಕನ್ವೆನ್ಷನ್ ಮಾಡಂಗಿರ್ಬೇಕು, ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಆ ಶಕ್ತಿ ಇತ್ತು ಅಂದ್ರೆ ಅದು ಒಂದು ರಾಷ್ಟ್ರ. ಅವಾಗ ಅಂತ ರಾಷ್ಟ್ರವನ್ನ ನಾವು ರಾಷ್ಟ್ರ, ಇಂಟರ್ನ್ಯಾಷನಲ್ ಸ್ಟೇಟ್, ನೇಷನ್ ಸ್ಟೇಟ್ ಅಂತೇವಲ್ಲ ನಾವು ಇಂಟರ್ನ್ಯಾಷನಲ್ ಆದಲ್ಲಿ, ಆ ರೀತಿ ರೆಕಗ್ನೈಸ್ ಮಾಡುವುದು. ಮುನ್ರೋಸ್ ಡಾಕ್ಟ್ರಿನ್ ಆಫ್ ರೆಕಗ್ನಿಷನ್ ಅನ್ನ ಇನ್ವೋಕ್ ಮಾಡುವುದು ಅಂತ ಸ್ಟ್ಯಾಂಡರ್ಡ್ ಬುಕ್ಸ್ ಆನ್ ಇಂಟರ್ನ್ಯಾಷನಲ್ ಲಾ ಹೇಳ್ತಾವೆ. ನಾವು ಡಿಫೈನ್ಡ್ ಟೆರಿಟರಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ನಮ್ಮ ಬೌಂಡ್ರಿಗಳಿದಾವಲ್ಲ, ವಜ್ರ ಹಸ್ತ ಹೈ ಉತ್ತರ ಮೇ ಹಿಮಾಲಯ ಅಲ್ವಾ, ಈ ಕಡೆ ಸಾಗರ, ಇದೆಲ್ಲ ಇದೆ. ಒಂದು ಡಿಫೈನ್ಡ್ ಟೆರಿಟರಿ ಇದೆ ಭಾರತ. ಸೆಟಲ್ಡ್ ಪಾಪ್ಯುಲೇಷನ್ ಇಲ್ಲಿ ಬರುತ್ತೆ ನೋಡಿ ಪ್ರಾಬ್ಲಮ್. ಆ ಪಾಪ್ಯುಲೇಷನ್ ಒಂದು ಹಂತದಲ್ಲಿ ಇರಬೇಕು. ಆ ಸೆಟಲ್ಡ್ ಅದು ಒಂದೇ ಮತ ಚಿಂತನೆ, ಒಂದೇ ರೀತಿಯ ಜೀವನ ಪದ್ಧತಿ, ಆಚಾರ ವಿಚಾರ ಪದ್ಧತಿ, ಉಡುಗೆ ತೊಡುಗೆ ಪದ್ಧತಿ, ಆಹಾರ ಪದ್ಧತಿ, ಇದೆಲ್ಲ ಸಾಮ್ಯತೆ ಇರುವಂತ ಜನಾಂಗಗಳಿದ್ದಾಗ ಒಂದು ಪಾಪ್ಯುಲೇಷನ್ ಅನ್ಸುತ್ತದೆ. ತುಂಬಾ ವಿಭಿನ್ನವಾಗಿ ಚಿಂತನೆ, ವಿಭಿನ್ನ ನಂಬಿಕೆಗಳು ಇರುವಂತ ಬೇರೆ ಬೇರೆ ಕಮ್ಯುನಿಟಿಗಳು ಇದ್ಬಿಟ್ರೆ ಪಾಪ್ಯುಲೇಷನ್ ಆಗಿ ಉಳಿಯೋದೇ ಇಲ್ಲ, ಗ್ರೂಪ್ಗಳಾಗಿ ತಿರ್ಕೊಂಡ್ಬಿಡು. ಅದೇ ರೀತಿ ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಷನ್ ಆಗಿಬಿಡ್ತಪ್ಪ, ಅವಾಗೂ ಸಹಿತ ಆ ಡಿಫೈನ್ಡ್ ಟೆರಿಟರಿಯಲ್ಲಿರುವಂತ ರಿಸೋರ್ಸಸ್ ಇದಾವಲ್ಲ ಅವು ಡಿಪ್ಲೀಟ್ ಆಗಿ ಹೋಗ್ಬಿಡ್ತಾವೆ. ಅವಾಗೂ ನಮಗೆ ಸಮಸ್ಯೆ. ಹಾಗಾದ್ರೆ ನಾವೇನ್ ಮಾಡಿದ್ವಿ? 1976ರಲ್ಲಿ 42nd ಅಮೆಂಡ್ಮೆಂಟ್ ಅನ್ನು ಮಾಡಿಕೊಂಡು ಅನೇಕ ಹೈಕೋರ್ಟ್ಗಳು ಏನ್ ಹೇಳ್ಬಿಟ್ಟಿದ್ವು ಅಂದ್ರೆ, ಪಾಪ್ಯುಲೇಷನ್ ಕಂಟ್ರೋಲ್ ಡಸ್ ನಾಟ್ ಫಾಲ್ ಇನ್ ದ ಡೊಮೇನ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ. ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ದಲ್ಲಿ, ಸಂವಿಧಾನದಲ್ಲಿ ಯಾವ್ಯಾವ ಲೆಜಿಸ್ಲೇಟಿವ್ ಪವರ್ಸ್ ಪಾರ್ಲಿಮೆಂಟ್ ಯಾವ್ದಿದೆ, ರಾಜ್ಯಾಂಗಗಳಿಗೆ ಯಾವ್ದಿದೆ, ರಾಜ್ಯ ಸ್ಟೇಟ್ಸ್ ಅಂತ ನಾವು ಹೇಳ್ತೇವಲ್ಲ, ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಅವ್ರಿಗೆ ಯಾವ್ದಿದೆ, ಇಬ್ಬರಿಗೂ ಯಾವ್ದಿದೆ. 7th ಶೆಡ್ಯೂಲ್ ಅನ್ನು ನಾವು ನೋಡಿಕೊಳ್ತೀವಿ. ಆರ್ಟಿಕಲ್ 245 ಇಂದ 255 ವರೆಗೆ ನಾವು ನೋಡಿಕೊಳ್ತೇವೆ. ಡಿಸ್ಟ್ರಿಬ್ಯೂಟಿವ್ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ, ಅದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಇರಲೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು, 4 ಹೈಕೋರ್ಟ್ಗಳು ಏನ್ ಹೇಳ್ಬಿಟ್ಟು
ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಫ್ಯಾಮಿಲಿ ಪ್ಲಾನಿಂಗ್ ವಿಷಯದಲ್ಲಿ ಅಧಿಕಾರನೇ ಇಲ್ಲ. ಅವಾಗ 42nd ಅಮೆಂಡ್ಮೆಂಟ್ ಆಯ್ತು. ಯಾವಾಗ? ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದು. ಅಪ್ರಿಶಿಯೇಟ್ ಮಾಡಬೇಕು ನಾವು. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಆದಂತಹದ್ದು. ಏನಂತ ಆಯ್ತು? ಆ ಪಾಪ್ಯುಲೇಷನ್ ಕಂಟ್ರೋಲಿಗೆ ಬರುವಂತಹ ಸಬ್ಜೆಕ್ಟ್ ಅನ್ನ ಆರ್ಟಿಕಲ್ 20 ಕ್ಯಾಪಿಟಲ್ ಐಟಮ್ 20 ಕ್ಯಾಪಿಟಲ್ ಎ ಇನ್ ದ ಸ್ಟೇಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಇತ್ತು. ಮೊದಲಿಗೆ ಸ್ಟೇಟ್ ಲಿಸ್ಟ್ ನಲ್ಲಿ ಇತ್ತು. ಸ್ಟೇಟ್ ಗವರ್ಮೆಂಟ್ಗಳು ಸ್ಟೇಟ್ ಲೆಜಿಸ್ಲೇಚರ್ಗಳು ಮಾತ್ರ ಪಾಲಿಸಿ ಮಾಡ್ಲಿಕ್ಕೆ ಬರ್ತಿತ್ತು, ಸೆಂಟ್ರಲ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಇಂದಿರಾ ರೆಜಿಮ್ ನಲ್ಲಿ ಒಂದು ಏನಾದ್ರೂ ಒಳ್ಳೆ ಕೆಲಸ ಆಗಿದ್ರೆ ಇದು ಒಂದೇ ಆರ್ಟಿಕಲ್, ಅದು ಐಟಮ್ ನಂಬರ್ 20 ಕ್ಯಾಪಿಟಲ್ ಎ ವಾಸ್ ಬ್ರಾಟ್ ಡೌನ್ ಟು concurrent, so that center can make law, center can evolve policy, state can make law, state can also formulate the policies. ಹಾಗಾದ್ರೆ ಈ ಪಾಲಿಸಿಗಳು ಯಾವ ಲೆಜಿಸ್ಲೇಟಿವ್ ಪಾಲಿಸಿಗಳ ನಿಮಗೆ ಗೊತ್ತಿದೆ. ಸಾಹಿಬ್ ರಾಮ್ ಜವಾಯ ಕಪೂರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ಕೊಂಡು ಜಸ್ಟಿಸ್ BK ಮುಖರ್ಜಿ ಚೀಫ್ ಜಸ್ಟಿಸ್ ಅವರ ಜಡ್ಜ್ಮೆಂಟ್ ಗೊತ್ತಿದೆ. ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಈಸ್ ಕೋ ಎಕ್ಸ್ಟೆನ್ಸಿವ್ ವಿತ್ ಲೆಜಿಸ್ಲೇಟಿವ್ ಪವರ್. ಹಾಗಾಗಿ ಎಲ್ಲದಕ್ಕೂ ಲೆಜಿಸ್ಲೇಷನ್ ಮಾಡುವ ಅಗತ್ಯ ಇಲ್ಲ, ಕೆಲವೊಂದು ಎಕ್ಸಿಕ್ಯೂಟಿವ್ ಪಾಲಿಸಿಯಾಗಿ ಮಾಡಬಹುದು ಅಂತ ಜಡ್ಜ್ಮೆಂಟ್ ನಲ್ಲಿ ಬಂತು. 1950ನೇ ದಶಕದಲ್ಲಿ ಬಂದಂತಹ ಜಡ್ಜ್ಮೆಂಟ್. ಆ ಪ್ರಕಾರ ಸೆಂಟರು ಸೆಟ್ ಪಾಲಿಸಿಗಳನ್ನು ಮಾಡಿಕೋತ ಬಂತು, ಸ್ಟೇಟ್ಗಳು ಮಾಡಿಕೋತ ಬಂತು. ಮೊಟ್ಟ ಮೊದಲಿಗೆ 2003ರಲ್ಲಿ ಪಾಲಿಸಿ ಮಾಡಿದವರು ಅಂದ್ರೆ ಹರಿಯಾಣ ಸರ್ಕಾರ. ಲೋಕಲ್ ಬಾಡೀಸ್ ನಲ್ಲಿ ಎಲೆಕ್ಷನ್ ನಿಲ್ಲಿಕ್ಕೆ ಬರಲ್ಲ ಅನ್ಕೊಂಡು ಮಾಡಿದಂಥವು. ಅದನ್ನು ಸುಪ್ರೀಂ ಕೋರ್ಟ್ 2003ರಲ್ಲಿ ಅಪ್ಹೋಲ್ಡ್ ಮಾಡ್ತು. ಅದೇ ರೀತಿ ಅಸ್ಸಾಂದಲ್ಲಿ ಮಾಡಿದ್ದಾರೆ. ಅವರು ಎಕ್ಸಿಕ್ಯೂಟಿವ್ ಪವರ್ ನಿಂದ ಮಾಡ್ಯಾರ. ಏನಂತ ಮಾಡ್ಯಾರ? 2 ಮಕ್ಕಳಿಗಿಂತ ಜಾಸ್ತಿ ಇರೋರು ಗವರ್ಮೆಂಟ್ ಜಾಬ್ ಇಲ್ಲ, ಸಬ್ಜೆಕ್ಟ್ ಟು ಎಕ್ಸೆಪ್ಷನ್ಸ್. 2 ಮಕ್ಕಳಿಗಿಂತ ಜಾಸ್ತಿ ಇರೋರಿಗೆ ಸ್ಟೇಟ್ ದ ಕಾಂಟ್ರಾಕ್ಟ್ಗಳಿಲ್ಲ, ಲಾರ್ಜೆಸ್ ಇಲ್ಲ. ಎಲೆಕ್ಟ್ರಿಸಿಟಿ ಪವರ್ ಜಾಸ್ತಿ, ಚಾರ್ಜಸ್ ಜಾಸ್ತಿ, ವಾಟರ್ ಸೆಸ್ ಜಾಸ್ತಿ, ಘರಪಟ್ಟಿ ಅಂತೇವಲ್ಲ ಹೌಸ್ ಟ್ಯಾಕ್ಸ್ ಅದು ಜಾಸ್ತಿ. ಒಂದೇ ಮಕ್ಕಳಿರೋರಿಗೆ 2 ಮಕ್ಕಳಿರೋರಿಗೆ ಇನ್ಸೆಂಟಿವ್ಸ್ ಎಲ್ಲ ಫಾರ್ಮ್ ಮಾಡಿದ್ರು. ಎಕ್ಸಿಕ್ಯೂಟಿವ್ ಪವರ್ ನಲ್ಲೇ ಮಾಡಿದ್ರು. ಯಾವುದೇ ಶಾಸನಗಳನ್ನ ಮಾಡಿಲ್ಲ, ಯಾವುದೇ ಎನಾಕ್ಟ್ಮೆಂಟ್ ಮಾಡಿಲ್ಲ, ಲೆಜಿಸ್ಲೇಷನ್ ಅನ್ನು ಮಾಡಿಲ್ಲ. ಅಸ್ಸಾಂನಲ್ಲಿ ಆಗಿದೆ. ನಮ್ಮಲ್ಲಿ ಆ ರೀತಿಯಾಗಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ನಾನೇನು ಹೆಚ್ಚು ಹೇಳುವ ಅಗತ್ಯಲ್ಲ, ಕಂಟ್ರೋವರ್ಸಿ ಮಾಡುವ ಅಗತ್ಯಲ್ಲ. ನಾನು ಈಗ ಮಡಿವಂತಿಕೆಯಿಂದ ಈ ಸಬ್ಜೆಕ್ಟ್ ಅನ್ನು ಮಾತ್ರ ಟ್ರೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಪ್ಲೇಷನ್ ಗೆ ಬಿಡ್ತಾ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಮೊನ್ನೆ ಸೀನಿಯರ್ ಅಡ್ವೊಕೇಟ್ ಅಶೋಕ್ ಸೇನ್ ಅವರ ಭಾವಚಿತ್ರದ ಅನಾವರಣ ಆಯಿತು ಸುಪ್ರೀಂ ಕೋರ್ಟ್ ನಲ್ಲಿ. ಅಲ್ಲಿ ಹರೀಶ್ ಸಾಳ್ವೆ ಅವರ ಕೈಯಿಂದ ಆಯಿತು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಹರೀಶ್ ಸಾಳ್ವೆ ಅವರು ಅನಾವರಣ ಮಾಡಿ. ಅಲ್ಲಿ ಹರೀಶ್ ಸಾಳ್ವೆ ಅವರು ತಮ್ಮ ಸ್ಪೀಚ್ ಸಿಗ್ತಾ ಇದೆ, ಗೂಗಲ್ ನಲ್ಲಿ ಇದೆ, ನೋಡ್ಕೋಬಹುದು, ಎಲ್ಲಾ ಕಡೆ ಸಿಗ್ತದೆ. ಅಲ್ಲಿ ಹೇಳಿದ್ದಾರೆ ಅವರು ಡೆಮೋಗ್ರಫಿಕ್ ಚೇಂಜಸ್, ರ್ಯಾಪಿಡ್ ಡೆಮೋಗ್ರಫಿಕ್ ಚೇಂಜಸ್ ಅನ್ನೋ ಪದಬಂಧವನ್ನು ಉಪಯೋಗಿಸ್ಯಾರ. ರ್ಯಾಪಿಡ್ ಡೆಮೋಗ್ರಫಿಕ್ ಚೇಂಜಸ್, ಗ್ರೋತ್ ಆಫ್ ಪಾಪ್ಯುಲೇಷನ್, ಇದನ್ನು ಉಪಯೋಗಿಸಲ್ಲ. ಬರೇ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂದ್ರೆ ಕೆಲವು ಕಮ್ಯುನಿಟಿಗಳು 1-2 ಮಕ್ಕಳನ್ನಷ್ಟೇ ಹಡ್ಕೋತಾರೆ. ಅದು ಜಾಸ್ತಿ ಅವ್ರು ನಾವೇನ್ ಮಾಡೋಣ ಅಂತ ಕೇಳಿದ್ರು. ನಾನು ಒಂದೇ ಮಗಳನ್ನ ಹಡ್ಕೊಂಡೆ. ನಾವು ಜಾಸ್ತಿ ಜನರನ್ನ ಬೇರೆ ಹಡ್ಕೊಂಡ್ರೆ 10 ಜನ 12 ಜನ ಮಕ್ಕಳನ್ನ ಹಡ್ಕೊಂಡ್ರೆ ನಾವೇನ್ ಮಾಡೋಣಪ್ಪ, ನಾವೇನ್ ಮಾಡೋಣ ಅನ್ನಕ್ ಬರಲ್ಲ. ಫ್ಯಾಮಿಲಿ ಯೂನಿಟ್ ಅನ್ನ ನಾವು ಡಿಫೈನ್ ಮಾಡಿಲ್ಲ ಇವತ್ತಿನವರೆಗೆ. ಫ್ಯಾಮಿಲಿ ಅಂದ್ರೇನು, ಎಷ್ಟು ಜನರಿದ್ರೆ ಫ್ಯಾಮಿಲಿ ನಾವು ಇವತ್ತಿಗೂ ಡಿಸೈಡ್ ಮಾಡಿಲ್ಲ. ಫ್ಯಾಮಿಲಿ 20 ಮಕ್ಕಳು ಹಡ್ಕೊಂಡ್ರು ಫ್ಯಾಮಿಲಿನೇ. 20 ಮಕ್ಕಳಿಗೆ ಮೈನಾರಿಟಿ ಅನ್ನೋ ಕಾರಣಕ್ಕೆ ಫ್ಯಾಸಿಲಿಟೀಸ್ಗಳನ್ನ ಕೊಡೋದು, 20 ಮಕ್ಕಳಿಗೆ ರೇಷನ್ ಅನ್ನ ಕೊಡೋದು, ಎಲ್ಲಿಂದ ತಗೊಂಡ್ಬರ್ಬೇಕು, ಯಾರ್ದು ದುಡ್ಡು? 20 ಮಕ್ಕಳಲ್ಲಿ ಬೇರೆಯವರು ಆ ಯಾತ್ರೆ, ಈ ಯಾತ್ರೆ, ಹಜ್ ಯಾತ್ರೆ, ಕಾಶಿ ಯಾತ್ರೆ, ಹೀಗೆಲ್ಲ ಹೋದವ್ರಿಗೆಲ್ಲರಿಗೂ ನಾವು ದುಡ್ಡು ಕೊಟ್ಕೋತ ಹೋದ್ರೆ ನಮ್ಮ ಎಕಾನಮಿ ಉಳಿಯೋದು ಹೇಗೆ? ಬರೇ ಜನಸಂಖ್ಯೆ ಬಾಹುಳ್ಯ ಒಂದೇ ಅಲ್ಲ, ಯಾವ ಕಮ್ಯುನಿಟಿಗಳು ಸ್ವಾತಂತ್ರ್ಯದ ಟೈಮ್ ನಲ್ಲಿ ಎಷ್ಟೆಷ್ಟು ಇದ್ವು ಅನ್ಕೊಂಡು ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಯಾವ್ಯಾವ ಕಮ್ಯುನಿಟಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ವಪ್ಪ? ಸಪೋಸ್ ಈ ದೇಶದಲ್ಲಿ 40% ಬ್ರಾಹ್ಮಿನ್ಸ್ ಆದ್ರು ಅಂತ ಇಟ್ಕೊಂಡ್ಬಿಡಿ, ದೇಶ ಸರಿ ಹೋಗ್ತದ? ಹೋಗಲ್ಲ. ಯಾವ ಕಮ್ಯುನಿಟಿಗಳು ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಅವಾಗ ಒಂದು ಸಮತೋಲನ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಕೆಲವು ಕಮ್ಯುನಿಟಿಗಳಿಗೆ ಒತ್ತಿ ಹೇಳ್ತೀನಿ, ಎಲ್ಲವೂ ನಮ್ಮ ಕಮ್ಯುನಿಟಿಗಳೇ, ಅವುಗಳಿಗೆ ಬೇರೆ ಕಮ್ಯುನಿಟಿಗಳನ್ನ ನುಂಗುವಂತ ದುರ್ಗುಣ ಇತಿಹಾಸ ಹಿಂಗೆ ಹೇಳ್ತದೆ. ಕೆಲವು ಪ್ರಿಡೇಟರಿ ಮತಚಿಂತನೆಗಳಿದಾವು, ಅವು ಒಂದ್ ಹಂತಕ್ಕೆ ಬೆಳೆದು ಅಂದ್ರೆ ಅಲ್ಲಿರುವಂತ ಬೇರೆ ಸಮುದಾಯಗಳನ್ನ ನುಂಗ್ ಹಾಕಿ ಬಿಡುತ್ತಾವೆ. ನಾವೇನ್ ಮಾಡಬೇಕು? ಅವಾಗ ಸಂವಿಧಾನದ ಸಾವಾಗ್ತದೆ. ಬೋಸ್ನಿಯಾದ ಸಂವಿಧಾನದ ಸಾವು ಯಾಕಾಯ್ತು ಅನ್ಕೊಂಡು ಗೂಗಲಿಗೆ ಹೊಡೆದು ನೋಡಿದೆ ನಾನು. ಒಂದು ರೀಸನ್ ಅವ್ರು ಕೊಟ್ಟಿದ್ದು ಅಂದ್ರೆ ಡೆಮೋಗ್ರಫಿಕ್ ಚೇಂಜಸ್ ಅಂತ ಕೊಟ್ಟರು. ಸ್ಪೇನಿಗೆ ಅದೇ ಭಯ ಇದೆ. ಈ ಒಂದೇ ವಾರದಲ್ಲಿ ಎಲ್ಲೆಲ್ಲಿ ಕೆಲವು ಸಮುದಾಯಗಳು, ನಿಮ್ಮ ಸಮುದಾಯಗಳು 30%, 35% ಹೋಗ್ಬಿಡ್ತಾವಲ್ಲ, ಅಲ್ಲಿ ರೂಲ್ ಆಫ್ ಲಾ ಉಳಿಯಲ್ಲ. ನಿಮ್ಮ ಸಮುದಾಯಗಳು, ಅಲ್ಲಿ ಒಂದು ಸಮುದಾಯ, ಅಂಥ ಸಮುದಾಯಗಳು ಒಂದು ಹಂತಕ್ಕೆ ಬೆಳೆದು ಅಂದ್ರೆ ಅಲ್ಲಿ ಡಿಕ್ರಿಗಳು ಎಕ್ಸಿಕ್ಯೂಟ್ ಆಗಲ್ಲ. ಮಾಡಿದ್ ನೋಡಿ ನೀವು, ನಿಮ್ಮ ಅನುಭವ ಇದೆ ನಿಮ್ಮೆಲ್ಲರಿಗೂ, ನಾನೇನು ಹೇಳೋ ಅಗತ್ಯ ಇಲ್ಲ. ಯಾವ ಕೋರ್ಟ್ ಡಿಕ್ರಿನೂ ಆಗಲ್ಲ. ಅನೇಕ ರಾಷ್ಟ್ರಗಳಲ್ಲಿ ಸ್ವಲ್ಪ ಆ ಕಡೆ ನೋಡಿ, ಒಂದು 25
20, 25, 30%ಗೆ ಕೆಲವು ಸಮುದಾಯಗಳು ಬೆಳೆದ್ಬಿಟ್ವು ಅಂದ್ರೆ ಅಲ್ಲಿಯ ಸ್ಥಾನೀಯ ಸಮುದಾಯಗಳು ಸತ್ತು ಹೋಗ್ತಾವೆ. ನೇಟಿವ್ ರಿಲಿಜನ್ಸ್, ನೇಟಿವ್ ಫೇತ್ಸ್ ಸ್ವ್ಯಾಲೋ ಮಾಡಿ ಬಿಡ್ತಾವ ಕೆಲವು ಸಮುದಾಯ. ಅವಕ್ಕೆ ಪ್ರಿಡೇಟರಿ ಮತಚಿಂತನೆಗಳು ಅಂತ ಕರಿಬಹುದು ನಾವು. ಪ್ರಿಡೇಟರಿ ನೇಚರ್ ಇದೆ ಅವರಿಗೆ ಕೆಲವಕ್ಕೆ, ಕೆಲವಂತಲ್ಲ. ಇತಿಹಾಸದಲ್ಲಿ ಹಾಗೆ ಇರಾನ್ ಆ ರೀತಿ ಆಯ್ತು, ಇರಾಕ್ ಆ ರೀತಿ ಆಯ್ತು. ಆ ಕಡೆ ದೂರ ಹೋಗೋದೇ ಬೇಡ, ನಾವು ಪಾಕಿಸ್ತಾನಕ್ಕೆ ಬನ್ನಿ. ಪಾಕಿಸ್ತಾನ 14/8/1947 ಇಸ್ವಿ ಅಂದ್ರೆ ಒಂದ್ ದಿವಸ ಮೊದಲು ಚತುರ್ದಶಿ ದಿವಸ ಹುಟ್ಟದು. ನಾವು ಅಮಾವಾಸ್ಯೆ ದಿವಸ 15ನೇ ತಾರೀಕು ಕತ್ಲ ರಾತ್ರಿಯಲ್ಲಿ ಹುಟ್ಟಿದಂತ ದೇಶ ಇದು. ಅವರು ಚತುರ್ದಶಿಯಲ್ಲಿ ಹುಟ್ಟಿದಂತಹ ದೇಶದಲ್ಲಿ ಅಲ್ಲಿಯ ಮೈನಾರಿಟಿ ಕಮ್ಯುನಿಟಿಗಳು ಅಂದ್ರೆ ಪಾಕಿಸ್ತಾನದ ಮೈನಾರಿಟಿ ಕಮ್ಯುನಿಟಿಗಳು ಅವರು ಎಷ್ಟು ಪ್ರತಿಶತ ಇತ್ತು ಗೂಗಲ್ನಲ್ಲಿ ಹೋಗಿ ನೋಡಿ. ಈಗ ಎಷ್ಟು ಪ್ರತಿಶತ ಆಗಿದೆ ನೋಡಿಕೊಳ್ಳಿ. ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ ರೀತಿ ಆಗಿದೆ. 14 ಆಗಸ್ಟ್ 1947, 15 ಆಗಸ್ಟ್ 1947 ಎರಡು ರಾಷ್ಟ್ರಗಳ ಉಗಮ. ಜಿನ್ನಾ ಹೇಳಿದ್ರು, ನಮ್ಮ ದೇಶದಲ್ಲಿ ಎಲ್ಲ ಮೈನಾರಿಟಿಗಳು ಸೇಫ್ ಆಗಿರುವಂಥದ್ದು ನಮ್ಮ ಉದ್ದೇಶ. ನಮ್ಮ ಸಂವಿಧಾನವನ್ನು ಅದೇ ರೀತಿ ಮಾಡ್ತೇವೆ. ಮೈನಾರಿಟಿ ಕಮ್ಯುನಿಟಿಗಳು ಹಿಂದೂಸ್, ಪಾರ್ಸೀಸ್, ಸಿಖ್ಸ್, ಜೈನ್ಸ್, ಕ್ರಿಶ್ಚಿಯನ್ಸ್ ಇವರು ಎಲ್ಲರಿಗೂ ನನ್ನ ಅಭಯ ಹಸ್ತ ಇದೆ. ಸಂವಿಧಾನದಲ್ಲಿ ನಾವಂತ ಪ್ರಾವಿಷನ್ ಅನ್ನು ಮಾಡ್ತೇವೆ ಅಂತ ಹೇಳಿ ಸಂವಿಧಾನದ ಪ್ರಕ್ರಿಯೆ ಪ್ರಾರಂಭ ಆಗಿ 9/12/1946 ಪ್ರಾರಂಭ ಆಗಿ ಒಂದೇ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಮ್ಮ ಎರಡು ರಾಷ್ಟ್ರ ಆಗಿರಲಿಲ್ಲ ಇನ್ನು. ನಂತರ ಏನಾಯ್ತು? ಯಾಕೆ ಅಲ್ಲಿಯ ಸಂವಿಧಾನಗಳು ಸತ್ತು ಹೋದವು ಅಥವಾ ಮರ್ಡರ್ ಆಯ್ತು? ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಬರೀ ಜನಸಂಖ್ಯೆ ಅನ್ಕೊಂಡು ಒಂದೇ ರೀತಿ ನೋಡಬೇಡಿ. ಬೇರೆ ಬೇರೆ ಕಮ್ಯುನಿಟಿಗಳಿದಾವೆ ನಮ್ಮ ದೇಶದಲ್ಲಿ ಅಲ್ವಾ. ಹಿಂದೂಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಜ್ಯೂಸ್ ಇದ್ದಾರೆ, ಪಾರ್ಸಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಯಾವುದೋ ಒಂದು ಜನಸಂಖ್ಯೆ. ಬಹುಶಃ ನಾವು ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಇದನ್ನು ಹೇಳಬಲ್ಲೆ. ಏನಂತ, ನಮ್ಮ ಹಿಂದೂಗಳ ಜನಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ಸಹಿತ ಸಂವಿಧಾನಕ್ಕೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ಬ್ಲಡ್ ನಲ್ಲಿ ಕ್ಯಾಥೋಲಿಸಿಟಿ ಇದೆ, ಪರಧರ್ಮ ಸಹಿಷ್ಣುತೆ ಇದೆ ನಮಗೆ. ಹಾಗಾಗಿ ಯಾರೇ ಬಂದ್ರು ನಾವು ಅವರಿಗೆ ಸ್ಥಳವನ್ನ ಕೊಡ್ತೇವೆ. ಇಲ್ಲಿ ಬರ್ರಿ, ನಮ್ಮ ಜೊತೆ ಇರ್ರಿ. ನಮ್ಮ ಟೆಂಪಲ್ಸ್ ಅನ್ನ ಒಡೆದು, ಜಡೇಜಾ ಮಹಾರಾಜ ಟೆಂಪಲ್ ಅನ್ನ ಒಡೆದು ಪಾರ್ಸಿಗಳಿಗೆ ಫೈರ್ ಟೆಂಪಲ್ ಅನ್ನು ಕಟ್ಟಿಕೊಳ್ಳ್ರಿ ಅಂತ ಕೊಟ್ಟ. ಕೇರಳದ ಆ ಭಾಗದಲ್ಲಿ ಯಾವಾಗ ಇಸ್ಲಾಂ ಬಂತಲ್ಲ ಆ ಟೈಮ್ ನಲ್ಲಿ ಆಯ್ತು, ನಿಮ್ಮ ಮಾಸ್ಕ್ ಅನ್ನ ಕಟ್ಟಿಕೊಳ್ಳಿ ಅನ್ಕೊಂಡು ಕೊಟ್ಟ ಅಲ್ಲಿಯ ರಾಜ. ಕ್ರಿಶ್ಚಿಯನ್ರಿಗೆ ಚರ್ಚ್ ಅನ್ನ ರೆಡಿ ಮಾಡಿಕೊಳ್ಳಿಕ್ಕೆ ನಾವು ಜಾಗೆಯನ್ನ ಕೊಟ್ಟಿವಿ. ಇತಿಹಾಸದಲ್ಲಿ ಹೇಳ್ತಾ ಇದ್ದೇನೆ, ಒಳ್ಳೆ ಪುಸ್ತಕ ಇದೆ ಇದ್ರ ಮೇಲೆ. ಆ ಕಾಳ ರಾತ್ರಿಯ ಪ್ರಶ್ನೆ ಅನ್ಕೊಂಡು ಓವಿ ಶೇಷಾದ್ರಿ ಅವರು ಬರೆದಂತ ದ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕ ಇದೆ. ಕನ್ನಡದಲ್ಲಿದೆ, ಇಂಗ್ಲಿಷ್ ನಲ್ಲಿದೆ. ಸೀರ್ವಾಯಿ ಅವರ ಪಾರ್ಟಿಷನ್ ಆಫ್ ಇಂಡಿಯಾ ಮಿತ್ ಅಂಡ್ ರಿಯಾಲಿಟಿ ಅನ್ನುವಂತಹ ಪುಸ್ತಕ ಇದೆ. ಆ ಪುಸ್ತಕದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಯಾವುದೇ ಆ ಸಮುದಾಯ ಈ ಸಮುದಾಯ ಅಂತ ನಾ ಹೇಳಲ್ಲ. ಯಾಕೆಂದ್ರೆ ನಾನು ಸಮುದಾಯ ಅನ್ಕೊಂಡು ಯಾವ್ದಾರ ಸತ್ಯವನ್ನು ಹೇಳಿದೆ ಅಂದ್ರೆ ನನಗೆ ನೀವು ನಾಟ್ ಸೆಕ್ಯುಲರ್ ಅನ್ನೋ ಬ್ರ್ಯಾಂಡ್ ಹೊರಗೆ ಹೋಗೋದ್ರಲ್ಲೇ ನಂಗೆ ಬೋರ್ಡ್ ಹಾಕಿ ಬಿಡ್ತೀನಿ. ನನಗೆ ಅದು ಒಂದು ಭಯ ಇದೆ. ಆ ಬೋರ್ಡ್ ಅದೇನಷ್ಟು ಹೆದರಲ್ಲ, ಮತ್ತೆ ಬೇರೆ ಒಂದಿದೆ. ಆ ಕಾರಣಕ್ಕೆ ನೀವೆಲ್ಲರೂ ಬುದ್ಧಿವಂತರಿರೋದಕ್ಕೆ ನಾನು ಸೂಚ್ಯವಾಗಿ ಭಾಷೆಯನ್ನ ಬಳಸೀನಿ ಅಂತನೂ ನಿಮಗೆ ಗೊತ್ತಿದೆ. ಆ ಸಮುದಾಯ ಈ ಸಮುದಾಯ ಅನ್ಕೊಂಡು ನಾ ಹೇಳಲ್ಲ. ಆ ಕೆಲವು ಸಮುದಾಯಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗಿದೆ, ಜಮ್ಮು ಕಾಶ್ಮೀರ ಅಂತ ತಗೊಳ್ಳಿ, ಏನಾಗಿದೆ. ನಮ್ಮ ಮಗ್ಲಲ್ಲಿರುವಂತಹ ಇನ್ನೊಂದು ರಾಜ್ಯ ಇದೆ, ಅಲ್ಲಿ ಹೋಗಿ ಅವ್ರನ್ನ ಕೇಳಿ, ಹೋಗಿ ಜಸ್ಟಿಸ್ KT ಥಾಮಸ್ ಅವ್ರನ್ನ ಕೇಳಿ ಅವ್ರೇನ್ ಹೇಳ್ತಾ ಇದ್ದಾರೆ. ಇತ್ತೀಚಿನ ಕೆಲವೇ ವರ್ಷಗಳ ಹಿಂದೆ ಅವ್ರು ಹೇಳಿದ್ದಿದೆ ಏನಾಗಿದೆ. ಬೇರೆ ಜನಸಂಖ್ಯಾ ಬಾಹುಳ್ಯ ಅಲ್ಲ, ಯಾವ ಸಮುದಾಯಗಳು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಕೆಲವು ಸಮುದಾಯಗಳು ಹಾಗೆ ಉಳ್ಕೊಂಡಿವಿ. ನಾವು ಇನ್ ಕೆಲವು ಸಮುದಾಯಗಳು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ವು. ಯಾಕೆ ಜಾಸ್ತಿ ಮಾಡ್ಕೊಂಡು? ಅವ್ರಿಗೆ ರೇಷನ್ ಪುಕ್ಕಟೆ, ಮೆಟರ್ನಿಟಿ ಬೆನಿಫಿಟ್ ಪುಕ್ಕಟೆ, ಶಾದಿ ಭಾಗ್ಯಗಳನ್ನ ಕೊಡ್ತೀವಿ, ಸ್ಕೂಲಿಗೆ ಫೀಸ್ ಇಲ್ಲ, ಆ ಸ್ಕೂಲ್ಗಳಿಗೆ ನಿಮ್ದು ರೈಟ್ ಟು ಎಜುಕೇಶನ್ ಆಕ್ಟ್ ಅಪ್ಲೈ ಆಗಲ್ಲ. ನೋಡಿ ಎಲ್ಲಿಗೆ ಹೋಗಿದ್ದೇವೆ ನಾವು. ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನು ಅಪ್ಲೈ ಮಾಡಲ್ವಾ? ಬರೀ ನಮ್ಮ ಸ್ಕೂಲಿಗೆ ಅವ್ರನ್ನ ನಾವು ಅಡ್ಮಿಟ್ ಮಾಡ್ಕೆ ಹೋಗ, ಅವ್ರ ಸ್ಕೂಲಿಗೆ ನಾವು ಯಾರನ್ನೂ ತಗೊಳ್ಳಲ್ಲ. ರಿಸರ್ವೇಶನ್ ಸಹಿತ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ನಮಗೆ ರಿಸರ್ವೇಶನ್ ಬೇಕು, ಅಲ್ಲಿ ಯಾಕಿಲ್ಲ ಅಂತ ಯಾರಾದ್ರೂ ಒಬ್ರು ಕೇಳಿದೇವಾ? ನಾವು ಯಾರಾದ್ರೂ ಒಬ್ರು ಕೇಳಿದೇವಾ? 50ನೇ ಇಸ್ವಿ ಸಂವಿಧಾನ ಬಂದ್ಕೊಂಡು 2017-18 ರಿಸರ್ವೇಶನ್ ಆಯ್ತಪ್ಪ. ಬ್ಯಾಕ್ಲಾಗ್ ಮಾಡಿ, ಈಗ ಬ್ಯಾಕ್ಲಾಗ್ ಮಾಡ್ಬೇಕಲ್ಲ ನೀವೀಗ. ಅದೇ ಅಮೆಂಡ್ಮೆಂಟ್ ಅಲ್ಲ ನಿಮ್ದು. ಆರ್ಟಿಕಲ್ 15 ಮತ್ತು 16(3)(a) 15(3)(a) ಪ್ರಮೋಷನ್ ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು, ಪ್ರಮೋಷನ್ ಆಗಬೇಕು. ಎಲ್ಲದನ್ನು ಲೆಕ್ಕ ಹಾಕಿ ಎಷ್ಟು ಜನರನ್ನ ಅಪಾಯಿಂಟ್ ಮಾಡಿರಿ, ಎಷ್ಟು ಜನರನ್ನ ಅಪಾಯಿಂಟ್ಮೆಂಟ್ ರಿಸರ್ವೇಶನ್ ಕೊಡಬೇಕಿತ್ತು. 25, 30, 40 ವರ್ಷ ರಿಸರ್ವೇಶನ್ ಕೊಡಬೇಕಾಗ್ತದೆ. ಹಿಂದಿನ ಬ್ಯಾಕ್ಲಾಗ್ ಎಲ್ಲ ಕೊಡೋದಿಲ್ಲ. ಅಲ್ಲಿ ಇಲ್ಲೇಲ್ಲ, ಅಲ್ಲಿ ಡೌನ್ ಟ್ರಾಡನ್ ಇಲ್ವಾ? ಅಲ್ಲಿಂದ ಓಡಿ ಬಂದಂಥವ್ರಲ್ಲಿ ಡೌನ್ ಟ್ರಾಡನ್ ಇರಲಿಲ್ವಾ? ಏನ್ ಹೇಳ್ತದೆ ರಿಪೋರ್ಟ್?
ಕೆಲವು ಸಮುದಾಯಗಳು ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಬೇರೆ ಸಮುದಾಯಗಳ ಅಸ್ತಿತ್ವಕ್ಕೆ ತೊಂದರೆಯುಂಟಾಗುತ್ತದೆ ಅನ್ನೋದು ಐತಿಹಾಸಿಕ ಸತ್ಯ. ಆ ಕಮ್ಯುನಿಟಿ ಈ ಕಮ್ಯುನಿಟಿ ಹೇಳಿಲ್ಲ, ಯಾವುದೇ ಕಮ್ಯುನಿಟಿ ಇರಲಿ ಹೀಗಾಗ್ತಾ ಇದೆ. ಹಾಗಾಗಿ ಈಗ ಕೆಲವು ಹೊಸ ಕ್ಯಾಂಪೇನ್ ನಡೆದಿದೆ. ಏನು? ದ ಪಾಪ್ಯುಲೇಷನ್ ಗ್ರೋತ್ ನಾಟ್ ಓನ್ಲಿ ಹ್ಯಾಸ್ ಸ್ಟಾಪ್ಡ್, ಪಾಪ್ಯುಲೇಷನ್ ಈಸ್ ಗೋಯಿಂಗ್ ಡೌನ್. ಯಾರ್ದು ಗೋಯಿಂಗ್ ಡೌನ್? ಕ್ರ್ಯೂ. ಯಾರದ್ದು ಅಂತ ಕೇಳ್ಕೋಬೇಕು. ಅದನ್ನೊಂದು ಬಿಟ್ಟು ಎಲ್ಲ ಸಿಗ್ತದೆ ನಿಮ್ ಪೇಪರ್ಸ್ಗಳಲ್ಲಿ. ಯಾರದ್ದು ಅಂತಿಲ್ಲ. ಹಾಗಾದ್ರೆ ಯಾರ್ದ ಮೇಲೆ ಹೋಗ್ತಾ ಇದೆ? ನೀವೇ ಕೇಳಿ. ನೀವೆಲ್ಲ ಚಿಂತಕರು, ನಾನೇನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಯಾರ ಜನಸಂಖ್ಯೆ ನಿಮ್ಮೂರಲ್ಲಿ ಅಡ್ಡಾಡಿ. ನಿಮ್ಮೂರಲ್ಲಿ ನೀವು ಬಾಲ್ಯದಲ್ಲಿ ಇದ್ದಾಗ ಸ್ಕೂಲಿಗೆ ಹೋಗುವಾಗ, ನೀರಿಗೆ ಹೋಗುವಾಗ, ಹಾಲಿನ ಬೂತಿಗೆ ಹೋಗುವಾಗ, ಸಿನಿಮಾ ಥಿಯೇಟರಿಗೆ ಹೋಗುವಾಗ, ನಾಟ್ಯ ಮಂಡಳಿ ನೋಡ್ಲಿಕ್ಕೆ ಹೋಗುವಾಗ ಯಾವ ಜನಸಂಖ್ಯೆ ಯಾವ ಸಮುದಾಯದವರು ಎಷ್ಟೆಷ್ಟಿದ್ರು ಈಗ ಎಷ್ಟೆಷ್ಟು ಆಗಿದ್ದಾರೆ ಅನ್ನುವಂಥ ಕಾಳಜಿ ಪೂರ್ವಕವಾದ ಚಿಂತನೆ ನಡೆಯಬೇಕು. ಇಲ್ಲಪ್ಪ ಅಂದ್ರೆ ಭಾರತ ಕಳೆದು ಹೋಗ್ತದೆ ಅಂತ ಹೇಳಿ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ತಮ್ಮ ಸುದೀರ್ಘ ನ್ಯಾಯಾಂಗ ಸೇವೆಯ ಮೂಲಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿರುವ ಅವರು ನಿವೃತ್ತಿಯ ನಂತರವೂ ಸಂವಿಧಾನ, ನ್ಯಾಯ, ಪ್ರಜಾಪ್ರಭುತ್ವ ಮತ್ತು ಸಮಕಾಲೀನ ವಿಷಯಗಳ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಶ್ರೇಷ್ಠ ನ್ಯಾಯತಜ್ಞರು ಹಾಗೂ ಚಿಂತಕರಾದ ನ್ಯಾಯಮೂರ್ತಿ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಮ್ಮ ಅಮೂಲ್ಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ನಡುವೆ ಇರುವುದು ಹೆಮ್ಮೆಯ ವಿಷಯವಾಗಿದೆ. ಅಡ್ವೊಕೇಟ್ ಅರುಣ್ KS ಸರ್ ಡಾಕ್ಟರ್ ಕೃಷ್ಣ ದೀಕ್ಷಿತ್ ಸರ್ ಅವ್ರಿಗೆ ಗೌರವ ನಮನ ಸಲ್ಲಿಸ್ತಾರಂತೆ.